ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು JEE ಕನ್ನಡ. ಹೇಗಿದ್ದಾರೆ ಎಲ್ಲರೂ? ಇವತ್ತು ಫಿಸಿಕ್ಸಲ್ಲಿ ಏನಂದರೆ ಲಾಸ್ಟ್ ಕ್ಲಾಸಲ್ಲಿ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಅದರಲ್ಲೂ ಒಂದು ಫೋರ್ಸ್ ಬಗ್ಗೆ ಕಲ್ತ್ವಿ ನಾವು. ಅದು ಯಾವುದಂದರೆ ಟೆನ್ಷನ್. ಇನ್ನೊಂದು ಇಂಪಾರ್ಟೆಂಟ್ ಫೋರ್ಸ್ ಇದೆ, ಅದಕ್ಕೆ ನಾವು ನಾರ್ಮಲ್ ಫೋರ್ಸ್ ಅಂತ ಹೇಳ್ತೀವಿ. ಅದನ್ನು ಇವತ್ತಿನ ವೀಡಿಯೋದಲ್ಲಿ ಕಲಿಯೋಣ. ಬಟ್ ವೀಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಚೆಕ್ ಲಿಸ್ಟು, ನಿಮ್ಮ ಪೆನ್ನು, ಬುಕ್ಕು, ನೋಟ್ಬುಕ್ ಎಲ್ಲ ರೆಡಿ ಇಟ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನಿಸಿದ್ರೆ ಅಲ್ಲೇ ನೋಟ್ ಮಾಡಿಟ್ಕೊಳ್ಳಿ. ಯಾಕಂದರೆ ಇದೆಲ್ಲ ಜಾಸ್ತಿ ಟೈಮ್ ಉಳಿಯಲ್ಲ ತಲೆಯೆಲ್ಲ, ಆಯಿತಾ? ಸೊ ಆದಷ್ಟು ನೀವು ನೋಟ್ ಮಾಡ್ಕೋಬೇಕು. ಮತ್ತು ನಾನು ಪ್ರತಿ ವೀಡಿಯೋದಲ್ಲಿ ಕೇಳ್ಕೊಳ್ಳೋದೊಂದೇ, ಆಯಿತಾ? ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಅಟ್ಲೀಸ್ಟ್ ಒಂದು ಫ್ರೆಂಡಿಗಾದರೂ ಶೇರ್ ಮಾಡಿ. ಯಾಕಂದರೆ ಅದೊಂದೇ ಮೀಡಿಯಮ್ ನನಗೆ ನಿಮ್ಮನ್ನು ರೀಚ್ ಆಗಲಿಕ್ಕೆ. ಸೊ ಎಸ್, ವಿ ಶಲ್ ಸ್ಟಾರ್ಟ್ ದ ಲೆಸನ್. ಇವತ್ತಿನ ಟಾಪಿಕ್ಕು ನಾರ್ಮಲ್ ಫೋರ್ಸ್. ಸೊ ಏನು ನಾರ್ಮಲ್ ಫೋರ್ಸ್ ಅಂದರೆ, ವೆನ್ಎವರ್ ಒನ್ ಬಾಡಿ ಕಾಂಟ್ಯಾಕ್ಟ್ಸ್ ವಿತ್ ಅದರ್ ಬಾಡಿ. ಸೊ ಯಾವ್ದಾದ್ರು ಎರಡು ಬಾಡಿ ಕಾಂಟ್ಯಾಕ್ಟಿಗೆ ಬಂತು ಅಂದರೆ ಅಲ್ಲೊಂದು ನಾರ್ಮಲ್ ಫೋರ್ಸ್ ಇದೆ ಅಂತಲೇ ಅರ್ಥ. ಆ ಬಾಡಿ ಆಫ್ ಕಾಂಟ್ಯಾಕ್ಟ್ ಇದೆಯಲ್ಲ, ಆಮೇಲೆ ಇನ್ನೊಂದು ಸರ್ಫೇಸ್ ಆಫ್ ಕಾಂಟ್ಯಾಕ್ಟ್, ಎರಡೂ ಇದೆ ಇಲ್ಲಿ ಟರ್ಮ್ಸು. ಒಂದು ಬಾಡಿ, ಆಮೇಲೆ ಇನ್ನೊಂದು ಸರ್ಫೇಸ್ ಇರಬೇಕು. ಸೊ ಎರಡೂ ಬಾಡೀಸ್ ಟಚ್ ಆದರೂ ಅದರ ಸರ್ಫೇಸ್ಗಳು ಟಚ್ ಆಗ್ತಾ ಇರುತ್ತೆ. ಅದು ಗ್ರೌಂಡ್ ಆಗಿರ್ಬೋದು ಅಥವಾ ಇನ್ನೊಂದು ಬಾಡಿ ಆಗಿರ್ಬೋದು, ಯಾವುದೇ ಇರ್ಬೋದು, ಆಯಿತಾ? ಎಷ್ಟು ಸರ್ಫೇಸ್ ಆಫ್ ಕಾಂಟ್ಯಾಕ್ಟ್ ಅಥವಾ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರುತ್ತೋ ಅಷ್ಟು ನಾರ್ಮಲ್ ಫೋರ್ಸ್ ಒಂದು ಬಾಡಿ ಮೇಲೆ ಆ್ಯಕ್ಟ್ ಆಗುತ್ತೆ. ತುಂಬ ಸಿಂಪಲ್. ಒಂದು ಎಕ್ಸಾಂಪಲ್ ಜೊತೆಗೆ ನೋಡೋಣ. ಸೊ ಇಲ್ಲೊಂದು ಗ್ರೌಂಡ್ ಮೇಲೆ ಒಂದು ಬಾಡಿನ ಇಟ್ಟಿದ್ದೀವಿ, ಆಯಿತಾ? ಈ ಬಾಡಿನ ಎ ಅಂತ ಎಸ್ಯೂಮ್ ಮಾಡೋಣ. ಈಗ ಇದರ ಮೇಲೆ ನಾರ್ಮಲ್ ಫೋರ್ಸ್ ಇದೆಯಾ? ಡೆಫಿನೆಟ್ಲಿ ಇದೆ. ನಾರ್ಮಲ್ ಫೋರ್ಸನ್ನು ನಾವು ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ, ಈ ಬಾಡಿ ಯಾವುದಾದ್ರು ಒಂದು ಸರ್ಫೇಸ್ ಜೊತೆ ಕಾಂಟ್ಯಾಕ್ಟಲ್ಲಿದೆಯಾ ನೋಡಿ. ಅಫ್ಕೋರ್ಸ್ ಗ್ರೌಂಡ್ ಜೊತೆಗೆ ಕಾಂಟ್ಯಾಕ್ಟಲ್ಲಿದೆ, ಹಾಗಾಗಿ ಇದರ ಮೇಲೆ ನಾರ್ಮಲ್ ಫೋರ್ಸ್ ಇದೆ. ಎಸ್, ಎಷ್ಟು ನಾರ್ಮಲ್ ಫೋರ್ಸ್ ಇದೆ? ಹೌ ಮೆನಿ? ಡೈರೆಕ್ಷನ್ ಎಲ್ಲ ಆಮೇಲೆ ನೋಡೋಣ. ಹೌ ಮೆನಿ ಆನ್ಸರ್ ಮಾಡಿ. ಈಗ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಸರ್ಫೇಸ್ ಅಥವಾ ಎಷ್ಟು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ ನೋಡಿ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆರ್ ಸರ್ಫೇಸ್ ಆಫ್ ಕಾಂಟ್ಯಾಕ್ಟ್. ಸರ್ಫೇಸ್ ಇಲ್ಲ, ಈಗ ಯಾವುದೋ ಒಂದು ಪಾಯಿಂಟಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಆಗಿದೆ ಅಂದರೂ ಅಲ್ಲೂ ನಾರ್ಮಲ್ ಫೋರ್ಸ್ ಬರುತ್ತೆ, ಆಯಿತಾ? ಸೊ ಫಸ್ಟ್ ನಾವು ನೋಡಬೇಕೇನು, ಎಷ್ಟು ಸರ್ಫೇಸ್ ಇದೆ. ಈ ಇಡೀ ಸರ್ಫೇಸ್ ಇದೆಯಲ್ಲ, ಇದು ಒಂದೇ ಸರ್ಫೇಸ್ ಅಂತ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ಸರ್ಫೇಸ್ ಜೊತೆ ಕಾಂಟ್ಯಾಕ್ಟಲ್ಲಿದೆ, ಹಾಗಾಗಿ ಇಲ್ಲಿ ಆನ್ಸರ್ 1. ಓಕೆ, ಸಿಂಪಲಾಗಿ ನೋಡೋಣ, ಆಮೇಲೆ ನೋಡೋಣ ಈ ಥರ ಡೈರೆಕ್ಷನ್ ಏನು ಬರುತ್ತೆ. ಯಾಕಂದರೆ ಫೋರ್ಸ್ ಅಲ್ವಾ, ವೆಕ್ಟರ್ ಕ್ವಾಂಟಿಟಿ, ಡೈರೆಕ್ಷನ್ ಬೇಕೇ ಬೇಕು ಇದಕ್ಕೆ. ಸೊ ಎಲ್ಲ ಒಂದೊಂದೇ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದೊಂದು ಕೇಸ್ ಆಯಿತು. ನೆಕ್ಸ್ಟ್ ನೋಡಿ, ಸೊ ಇಲ್ಲಿ ಎರಡು ಬಾಡೀಸ್ ಇದೆ, ಸರಿನಾ? ಬಾಡಿ ಎ ಮತ್ತು ಬಾಡಿ ಬಿ. ಈಗ ಫಸ್ಟ್ ಆಫ್ ಆಲ್ ಬಾಡಿ ಎ ಮೇಲೆ ನಾರ್ಮಲ್ ಫೋರ್ಸ್ ಇದೆಯಾ? ಎಸ್. ಬಾಡಿ ಬಿ ಮೇಲೆ ನಾರ್ಮಲ್ ಫೋರ್ಸ್ ಇದೆಯಾ? ಎಸ್. ಕಾಂಟ್ಯಾಕ್ಟಲ್ಲಿ ಇದೆಯಲ್ವ, ಒಂದಕ್ಕೊಂದು ಕಾಂಟ್ಯಾಕ್ಟಿಗೆ ಬಂತು ಅಂದರೆ ನಾರ್ಮಲ್ ಫೋರ್ಸ್ ಇರಲೇಬೇಕು. ಈಗ ಬಾಡಿ ಎಗೆ ಎಷ್ಟು ಸರ್ಫೇಸ್ ಕಾಂಟ್ಯಾಕ್ಟಿಗೆ ಬಂದಿದೆ ನೋಡಿ. ಒಂದು ಗ್ರೌಂಡ್ ಕಾಂಟ್ಯಾಕ್ಟಲ್ಲಿದೆ, ಸರಿನಾ? ಈ ಪಾರ್ಟಲ್ಲಿ, ಕೆಳಗಿನ ಪಾರ್ಟಲ್ಲಿ ಫುಲ್ ಗ್ರೌಂಡೇ ಇದೆ, ಹಾಗಾಗಿ ಒಂದು ಗ್ರೌಂಡ್ ಆಯಿತು. ಇನ್ನೊಂದು ನೋಡಿ, ಈ ಪಾರ್ಟ್ ನೋಡಿ, ಈ ಪಾರ್ಟಲ್ಲಿ ಎ ಜೊತೆ ಕಾಂಟ್ಯಾಕ್ಟಿಗೆ ಬಂತು. ಓಕೆ, ಸೊ ಹಾಗಾಗಿ ಎರಡು ಸರ್ಫೇಸ್ ಕಾಂಟ್ಯಾಕ್ಟಲ್ಲಿದೆ. ಹಾಗಾಗಿ ಹೌ ಮೆನಿ ಫೋರ್ಸಸ್? ಹೌ ಮೆನಿ ನಾರ್ಮಲ್ ಫೋರ್ಸ್? ಇದಕ್ಕೆ 2. ಓಕೆ, ಬಿಗೆ ಎಷ್ಟಿದೆ ನೋಡಿ. ಬಿ ಆಲ್ಸೋ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಗ್ರೌಂಡ್ ಆ್ಯಂಡ್ ಕಾಂಟ್ಯಾಕ್ಟ್ ವಿತ್ ಎ ಆಲ್ಸೋ, ಹಾಗಾಗಿ ಇದಕ್ಕೂ 2. ಓಕೆ, ಮೂರನೇ ಕೇಸನ್ನು ನೋಡೋಣ. ಗ್ರೌಂಡ್, ಬಾಡಿ ಎ, ಬಾಡಿ ಬಿ, ಬಾಡಿ ಸಿ. ಎ ಮೇಲಿದೆ ಅದು. ಓಕೆ, ಈಗ ಬಾಡಿ ಎ ಮೇಲೆ ನಾರ್ಮಲ್ ಫೋರ್ಸ್ ಇದೆಯಾ? ಎಸ್. ಎಷ್ಟಿದೆ ನೀವೇ ಹೇಳ್ಬೋದು ಡಯಾಗ್ರಾಮ್ ನೋಡ್ತಾ ನೋಡ್ತಾ, ಯಾಕಂದರೆ ನನಗಿಂತ ನೀವು ತುಂಬ ಹುಷಾರಿದ್ದೀರ ಇದರಲ್ಲೆಲ್ಲ. ಸೊ ಒಂದು ಗ್ರೌಂಡ್, ಒಂದು ಬಿ ಜೊತೆ ಕಾಂಟ್ಯಾಕ್ಟಲ್ಲಿದೆ, ಮೇಲಿಂದ ಸಿ ಜೊತೆ ಕಾಂಟ್ಯಾಕ್ಟಲ್ಲಿದೆ. 3 ಸರ್ಫೇಸ್ ಕಾಂಟ್ಯಾಕ್ಟಿಗೆ ಬಂತೀಗ, ಹಾಗಾಗಿ ಎ ಮೇಲೆ 3 ಇದೆ. ಓಕೆ, ಸಿಂಪಲ್ ಐಡಿಯಾ. ನೆಕ್ಸ್ಟ್ ಬಿ ಮೇಲೆ ನಾರ್ಮಲ್ ಫೋರ್ಸ್ ಇದೆಯಾ? ಎಸ್. ಎಷ್ಟು ಸರ್ಫೇಸ್ ಕಾಂಟ್ಯಾಕ್ಟಲ್ಲಿದೆ? ಒಂದು ಗ್ರೌಂಡ್ ಇದೆ,
ಒಂದು ಎ ಇದೆ, ಸರಿ ಅಲ್ವಾ ಈ ಕಡೆಯಿಂದ. ಸೊ ಹಾಗಾಗಿ 2 ಸಿ ಮೇಲಿದೆಯಾ, ಎಸ್ ಕರೆಕ್ಟ್. ತುಂಬ ಜನ ಎಸ್ ಅಂತ ಹೇಳಿರ್ತಾರೆ, ನಂಗೆ ಗೊತ್ತು, ಆಯಿತಾ. ಇಲ್ಲಿ ನೋಡಿ, ಇದು ಮಾತ್ರ ಕಾಂಟ್ಯಾಕ್ಟಲ್ಲಿ ಇದೆ ಅಲ್ವಾ, ಸಿ ಈಸ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಗ್ರೌಂಡ್. ಓಕೆ, ಎಗೈನ್ ಇಲ್ಲೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಇದೆ. ತುಂಬ ಜನರಿಗೆ ಹಿಂಗೂ ಕಲಿಸಿರ್ಬೋದು, ಆಯಿತಾ. ನಾರ್ಮಲ್ ಫೋರ್ಸಿಗೆ ರಿಯಾಕ್ಷನ್ ಫೋರ್ಸ್ ಅಂತಲೂ ಹೇಳ್ತಾರೆ, ತುಂಬ ಕಡೆ ಹೇಳ್ತಾರೆ ರಿಯಾಕ್ಷನ್ ಫೋರ್ಸ್. ಬಟ್ ಇಟ್ ಈಸ್ ನಾಟ್ ಗ್ರಾವಿಟೇಷನಲ್ ಫೋರ್ಸ್, ಆಯಿತಾ. ತುಂಬ ಜನ ಈ ಬಾಡಿಗೆ ಎಸ್ ಹಿಂಗಿದೆಯಲ್ಲ ಬಾಡಿ, ಇದೊಂದು ಮಾಸ್ ಎಮ್ ಅಂತಿದ್ರೆ ಕೆಳಗಡೆ ಒಂದು ಫೋರ್ಸ್ ಇರುತ್ತೆ ಎಮ್ ಜಿ, ಮೇಲ್ಗಡೆ ಒಂದು ನಾರ್ಮಲ್ ಫೋರ್ಸ್ ಇರುತ್ತೆ ಅಥವಾ ರಿಯಾಕ್ಷನ್ ಫೋರ್ಸ್ ಇರುತ್ತೆ. ಆ್ಯಂಡ್ ಆಲ್ವೇಸ್ ಆರ್ ಈಕ್ವಲ್ ಟು ಎಮ್ ಜಿ, ನಾರ್ಮಲ್ ಫೋರ್ಸ್ ಈಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸ್. ಎರಡು ಒಂದೇ ಅಂತ ಹೇಳ್ತಾರೆ. ಇಲ್ಲ, ಚಾನ್ಸೇ ಇಲ್ಲ ಆಯಿತಾ. ಗ್ರಾವಿಟೇಷನಲ್ ಫೋರ್ಸ್ ಬೇರೆನೇ ಆಯಿತಾ. ಇಟ್ ಈಸ್ ಡ್ಯೂ ಟು ಗ್ರಾವಿಟಿ. ಒಂದು ಮಾಸ್ ಇರುತ್ತೆ, ಆ ಮಾಸಿಗೆ ಕೆಳಗಡೆ ಒಂದು ಡೌನ್ವರ್ಡ್ ಫೋರ್ಸ್ ಇದ್ದೇ ಇರುತ್ತೆ ವೆನ್ ಎವರ್ ಇಟ್ ಈಸ್ ಆನ್ ಎನಿ ಪ್ಲ್ಯಾನೆಟ್. ಅರ್ಥೇ ಆಗಬೇಕಂತಿಲ್ಲ ಆಯಿತಾ. ಇಲ್ಲಿಗ ಜಿ ಅನ್ನೋದೇನು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಅರ್ತ್, ವಿಚ್ ಈಸ್ ಅಗೇನ್ ಕೀಪ್ಸ್ ಚೇಂಜಿಂಗ್. ಇಕ್ವೇಟ್ರಲ್ಲಿ ಬೇರೆ ವ್ಯಾಲ್ಯೂ, ಪೋಲ್ಸಲ್ಲಿ ಬೇರೆ ವ್ಯಾಲ್ಯೂ. ಇಕ್ವೇಟ್ರಲ್ಲಿ 9.8 m/s², ಪೋಲ್ಸಿಗೆ ಹೋಗ್ತಿದ್ದಂಗೆ 10 ಆಯಿತು. ಅದೇ ನೀವು ಮೂನ್ ಮೇಲೆ ಹೋದರೆ 9.8 ಇರಲ್ಲ, ತುಂಬ ಕಡಿಮೆ ಇರುತ್ತೆ. ಜುಪಿಟರ್ ಮೇಲೆ ಹೋದರೆ ಇನ್ನೂ ಜಾಸ್ತಿ ಇರುತ್ತೆ, ಆಯಿತಾ. ಸೊ ಎನಿ ಬಿಗ್ ಬಾಡಿ, ನಮಗೆ ಅರ್ತ್ ಇದೆ ಅಲ್ವಾ, ಸೊ ಬಿಗ್ ಬಾಡಿ ಇರೋದ್ರಿಂದ ಅರ್ತ್ ವಿಲ್ ಪುಲ್ ದ ಬಾಡಿ. ಸೊ ಒಂದು ಡೌನ್ವರ್ಡ್ ಫೋರ್ಸ್ ಇರಲೇಬೇಕು, ಅದು ಡ್ಯೂ ಟು ಗ್ರಾವಿಟಿ. ಅದನ್ನು ಎಮ್ ಜಿ ಅಂತ ಬರಿತೀವಿ, ಆಯಿತಾ. ಬಟ್ ಎಮ್ ಜಿ ಇಸ್ ನಾಟ್ ಈಕ್ವಲ್ ಟು ರಿಯಾಕ್ಷನ್, ಅದು ನೆನ್ಪಿಟ್ಕೊಳ್ಳಿ ಆಯಿತಾ. ಈ ಕೇಸಲ್ಲಿ ಈಕ್ವಲ್ ಆ್ಯಂಡ್ ಆಪೋಸಿಟ್ ಇದೆ, ಯಾಕಂದರೆ ಬಾಡಿ ರೆಸ್ಟಲ್ಲಿರುತ್ತೆ, ಒಂದು ಸರ್ಫೇಸ್ ಮೇಲಿದೆ, ಎಲ್ಲೂ ಮೂವ್ ಆಗ್ತಾ ಇಲ್ಲ. ನೆಟ್ ಫೋರ್ಸ್ ಆನ್ ದ ಬಾಡಿ ಈಸ್ 0. ನಾವು ಕಲ್ತಿದ್ದೀವಲ್ಲ ನ್ಯೂಟನ್ಸ್ ಲಾ, ನೆಟ್ ಫೋರ್ಸ್ ಆನ್ ದ ಬಾಡಿ ಈಸ್ 0 ಬಿಕಾಸ್ ಬಾಡಿ ಈಸ್ ನಾಟ್ ಮೂವಿಂಗ್. ಆ ಕೇಸಲ್ಲಿ ಕೆಳಗಡೆ ಇರೋ ಗ್ರಾವಿಟೇಷನಲ್ ಪುಲ್ಲಿಗೆ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಏನಾದರೂ ಬೇಕು. ಯಾವುದು ಬ್ಯಾಲೆನ್ಸ್ ಮಾಡ್ತಿದೆ ಅಂದರೆ ಈ ರಿಯಾಕ್ಷನ್ ಫೋರ್ಸ್. ಬಾಡಿ ನೆಲದ ಮೇಲೊಂದು ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ, ನೆಲ ಅದ್ರ ಮೇಲೊಂದು ರಿಯಾಕ್ಷನ್ ಫೋರ್ಸ್ ಕೊಡ್ತಾ ಇದೆ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಪೇರ್ ಬೋತ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್, ಆ್ಯಕ್ಟ್ಸ್ ಆನ್ 2 ಡಿಫ್ರೆಂಟ್ ಬಾಡೀಸ್. ಅಲ್ಲಿಗೆ ನ್ಯೂಟನ್ಸ್ ಥರ್ಡ್ ಲಾ ಬಂತು, ಇಲ್ಲಿ ಜಸ್ಟಿಫೈ ಆಯಿತು. ಈಗ ನೋಡಿ, ಕೈ ಮೇಲೆ ಈ ಚಾಕನ್ನು ಇಟ್ಕೊಂಡಿದ್ದೀನಿ, ಇದು ಕೆಳಗೆ ಬೀಳದೇ ಇರುವಂಗೆ ನಾನೊಂದು ರಿಯಾಕ್ಷನ್ ಫೋರ್ಸನ್ನು ಕೊಡಬೇಕು ಇದಕ್ಕೆ. ಅರ್ಥ ಆಗ್ತಿದೆಯಾ? ಈಗ ಬೇರೆ ಬೇರೆ ಎರಡು. ಸಪೋಸ್ ನನ್ನ ರಿಯಾಕ್ಷನ್ ಇರಲಿಲ್ಲ ಅಂತಿದ್ದರೆ, ಈಗ ತುಂಬ ಜನ ಹೇಳ್ತೀರಲ್ವ ಗ್ರಾವಿಟಿ ಈಕ್ವಲ್ ಟು ರಿಯಾಕ್ಷನ್. ಈಗ ಆನ್ಸರ್ ಮಾಡಿ. ಸಪೋಸ್ ನಾನು ರಿಯಾಕ್ಷನ್ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಇವಾಗ ಸ್ಟಿಲ್ ಗ್ರಾವಿಟಿ ವುಡ್ ಬಿ ದೇರ್. ಇಫ್ ದಿಸ್ ರಿಯಾಕ್ಷನ್ ಇಸ್ ನಾಟ್ ದೇರ್, ಸ್ಟಿಲ್ ಗ್ರಾವಿಟಿ ವುಡ್ ಬಿ ದೇರ್, ಇಟ್ ವಿಲ್ ಫಾಲ್. ಓಕೆ, ಕೆಳಗೆ ಬೀಳೋದನ್ನು ಯಾವುದು ತಡೀತಾ ಇದೆ? ಒಂದು ರಿಯಾಕ್ಷನ್ ತಡೀತಾ ಇದೆ. ಅರ್ಥ ಮಾಡ್ಕೊಳ್ಳಿ ಆಯಿತಾ. ಹಾಗಾಗಿ ಈ ನಾರ್ಮಲ್ ಫೋರ್ಸ್ ಅನ್ನೋದು ಬೇರೆಯೇ ಐಡಿಯಾ, ಇದಕ್ಕೂ ಗ್ರಾವಿಟೇಷನ್ಗೂ ಸಂಬಂಧನೇ ಇಲ್ಲ ಆಯಿತಾ. ನಾರ್ಮಲ್ ಫೋರ್ಸ್ ಅಂದರೆ ಏನು? ಒಂದು ಬಾಡಿ ಎಷ್ಟು ಬಾಡಿ ಜೊತೆ ಕಾಂಟ್ಯಾಕ್ಟಲ್ಲಿದೆ ಅಷ್ಟು ಅದರ ಮೇಲೆ ನಾರ್ಮಲ್ ಫೋರ್ಸಸ್ ಇರುತ್ತೆ ಅಥವಾ ರಿಯಾಕ್ಷನ್ ಫೋರ್ಸಸ್ ಇರುತ್ತೆ. ಬಿಕಾಸ್ ಒನ್ ಬಾಡಿ ಎಕ್ಸರ್ಟ್ಸ್ ಫೋರ್ಸ್ ಆನ್ ಎನದರ್ ಬಾಡಿ ಇನ್ ರಿಟರ್ನ್ ಎಕ್ಸರ್ಟ್ಸ್ ಫೋರ್ಸ್ ಆನ್ ದಿಸ್ ಬಾಡಿ. ಓಕೆ, ಹಾಗಾಗಿ ಒಂದು ಫೋರ್ಸ್ ಇರಲೇಬೇಕು. ಅದು ಜಸ್ಟ್ ಕಾಂಟ್ಯಾಕ್ಟಲ್ಲಿದ್ದರೂ ಸಾಕು, ಒಂದು ಫೋರ್ಸ್ ಇರುತ್ತೆ. ಸೊ ಇದನ್ನು ಬೇಸಿಕ್ ಥಿಂಗನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಈ ಒಂದು ದೊಡ್ಡ ಮಿಸ್ಟೇಕ್ ಮಾಡಬೇಡಿ ಆಯಿತಾ. ಇದು ನೋಟ್ ಮಾಡ್ಕೊಳ್ಳಿ, ತುಂಬ ಜನ ಮಾಡೋ ಮಿಸ್ಟೇಕ್ ಆಯಿತಾ. ಆರ್ ಈಕ್ವಲ್ ಟು ಎಮ್ ಜಿ ರೇರ್ ಕೇಸ್, ಒಂದು ಸ್ಪೆಷಲ್ ಕೇಸ್ ಅದಾಯ್ತಾ. ವೆನ್ ಬಾಡಿ ಈಸ್ ಅಟ್ ರೆಸ್ಟ್, ಆವಾಗ ಈಕ್ವಲ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ದೇರ್ ಮ್ಯಾಗ್ನಿಟ್ಯೂಡ್ಸ್ ಆರ್ ಈಕ್ವಲ್, ಸ್ಟಿಲ್ ಡೈರೆಕ್ಷನ್ ಇಸ್ ನಾಟ್ ಈಕ್ವಲ್ ಆಯಿತಾ. ಆರ್ ಮೇಲಿದೆ, ಎಮ್ ಜಿ ಕೆಳಗಿದೆ, ದೇ ಆರ್ ನಾಟ್ ಸೇಮ್. ಓಕೆ, ಸೊ ಇಲ್ಲಿ ಬಾಡಿ ಸಿ ಮೇಲೆ ಗ್ರಾವಿಟಿ ಎಲ್ಲ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಎಷ್ಟು ಸರ್ಫೇಸ್ ಕಾಂಟ್ಯಾಕ್ಟಲ್ಲಿದೆ ನೋಡಿ ಆಯಿತಾ. ಒಂದೇ ಅಲ್ವಾ, ಎ ಜೊತೆ ಮಾತ್ರ ಕಾಂಟ್ಯಾಕ್ಟಲ್ಲಿದೆ, ಹಾಗಾಗಿ 1. ಓಕೆ, ತುಂಬ ತುಂಬ ಈಸಿ ಐಡಿಯಾ ನಾರ್ಮಲ್ ಫೋರ್ಸ್. ಸೊ ನಾರ್ಮಲ್ ಫೋರ್ಸ್ ಬೇಕಾದ್ರೆ ಬರ್ಕೊಳ್ಳಿ. ಇಟ್ ಈಸ್ ಎ ರಿಯಾಕ್ಷನ್ ಫೋರ್ಸ್ ವಿಚ್ ಈಸ್ ಡ್ಯೂ ಟು ಎ ಬಾಡಿ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಎನದರ್ ಬಾಡಿ. ಓಕೆ, ಆ್ಯಂಡ್ ದ ನಂಬರ್ ಆಫ್ ನಾರ್ಮಲ್ ಫೋರ್ಸ್ ಈಸ್ ವಿತ್ ಹೌ ಮೆನಿ ಸರ್ಫೇಸಸ್ ಇಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್. ಎಷ್ಟು ಸರ್ಫೇಸ್ ಜೊತೆ ಕಾಂಟ್ಯಾಕ್ಟ್ಲಿದೆ ಅಷ್ಟು ನಾರ್ಮಲ್ ಫೋರ್ಸ್ ಇರುತ್ತೆ ಒಂದು ಬಾಡಿ ಮೇಲೆ. ಸೊ ಈ ಐಡಿಯಾ ಕ್ಲಿಯರ್ ಆಯಿತಾ? ಎಲ್ಲೆಲ್ಲಿ ನಾರ್ಮಲ್ ಫೋರ್ಸ್ ಇದೆ, ಎಷ್ಟು ನಾರ್ಮಲ್ ಫೋರ್ಸ್ ಇದೆ. ಓಕೆ, ಇದು ಕ್ಲಿಯರ್ ಆದರೆ ನೆಕ್ಸ್ಟ್ ನಾವು ಡೈರೆಕ್ಷನ್ ಹೆಂಗೆ ಬರೆಯೋದು ನೋಡೋಣ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ನಾರ್ಮಲ್ ಫೋರ್ಸ್.
ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇದು, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಡೈರೆಕ್ಷನ್ ಬರೋದು ತುಂಬ ಸಿಂಪಲ್ ಆಯಿತಾ. ನಾರ್ಮಲ್, ಈಗ ವೆಕ್ಟರ್ಸ್ ಐಡಿಯಾದಲ್ಲಿ ವಾಟ್ ಈಸ್ ಅ ನಾರ್ಮಲ್ ವೆಕ್ಟರ್? ನಾರ್ಮಲ್ ವೆಕ್ಟರ್ ಅಂದರೆ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಅಂತ ಅರ್ಥ ಆಯಿತಾ. ಅದೇ ವರ್ಡನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾರ್ಮಲ್ ಅಂದರೆ ಒಂದು ಪರ್ಪೆಂಡಿಕ್ಯುಲರ್ ಫೋರ್ಸ್, ಸಿಂಪಲ್ ಐಡಿಯಾ. ಸೊ ಯಾವ ಥರ ಅದನ್ನು ಬರಿಬೇಕು, ಫಸ್ಟ್ ಕೇಸನ್ನು ಎಸ್ಯೂಮ್ ಮಾಡೋಣ ಆಯಿತಾ. ಆವಾಗ ತಗೊಂಡ್ವಲ್ಲ ಅದೇ ಕೇಸ್, ಬಾಡಿ ಏರ್ ರೆಸ್ಟ್ ಮಾಡ್ತಾ ಇದೆ. ನಾವು ನಾರ್ಮಲ್ ಫೋರ್ಸ್ ಅರ್ಥ ಮಾಡ್ಕೊಳ್ಳಿ, ಈಸ್ ಆಲ್ವೇಸ್ ಆ್ಯಕ್ಟಿಂಗ್ ಇನ್ ಎ ಡೈರೆಕ್ಷನ್ ವಿಚ್ ಈಸ್ ಔಟ್ವರ್ಡ್. ಬಾಡಿನ ಒಳಗಡೆ ಬರಲ್ಲ ನಾರ್ಮಲ್ ಫೋರ್ಸ್ ಆಯಿತಾ. ಇಟ್ ಆಲ್ವೇಸ್ ಆ್ಯಕ್ಟ್ಸ್ ಔಟ್ವರ್ಡ್ ಬಿಕಾಸ್ ಇಟ್ ಈಸ್ ಅ ರಿಯಾಕ್ಷನ್ ಫೋರ್ಸ್. ಈಗ ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಗ್ರೌಂಡ್ ಮೇಲಿದೆ, ಅದ್ರ ಮೇಲೆ ಒಂದು ಬಾಡಿ ಇಟ್ಟಿದ್ದೀವಿ. ಈಗ ಈ ಬಾಡಿ ಏನ ಎತ್ತಕ್ಕೆ ನಮಗೆ ಈ ಗ್ರೌಂಡಿಂದ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ ಅಲ್ವಾ. ಓಕೆ, ಅರ್ಥ ಮಾಡ್ಕೊಳ್ಳಿ ಏನು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ ಅಂತೇಳಿ. ಒಂದು ಗ್ರೌಂಡ್ ಮೇಲೊಂದು ಅಥವಾ ಈ ಕೈ ಮೇಲೊಂದು ಚಾಕ್ ಇದೆ ಆಯಿತಾ. ಈ ಚಾಕನ್ನು ಈಗ ಕೈಯಿಂದ ಎತ್ತಲಿಕ್ಕೆ ಕೈಯಿಂದ ಏನಾದರೂ ಒಂದು ರೆಸಿಸ್ಟೆನ್ಸ್ ಬರ್ತಾ ಇದೆಯಾ? ಇಲ್ಲ, ಕೈಯಿಂದ ಯಾವುದೇ ರೆಸಿಸ್ಟೆನ್ಸ್ ಇಲ್ಲ ಆಯಿತಾ. ರೆಸಿಸ್ಟೆನ್ಸ್ ಬರುತ್ತೆ ಯಾವಾಗ, ಒಂದು ಸ್ಪೆಷಲ್ ಕೇಸ್ ಇದೆ. ನನ್ನ ಕೈ ಮತ್ತು ಈ ಚಾಕ್ ಪೀಸ್ ಮಧ್ಯೆ ಒಂದು ಗಮ್ ಹಾಕಿರಬೇಕು. ಗಮ್ ಹಾಕಿದಾಗ ಏನಾಗುತ್ತೆ, ಇದನ್ನೀಗ ಎಳಿಯೋಕ್ಕಾಗಲ್ಲ ಆಯಿತಾ. ಇಟ್ ವಿಲ್ ಟ್ರೈ ಟು ಪುಲ್ ದ ಚಾಕ್ ಇನ್ವರ್ಡ್, ಕೆಳಗಡೆ ಹೇಳ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಯಾವಾಗ ಗಮ್ ಗ್ಲೂ ಆದಾಗ, ಎರಡು ಬಾಡಿ ಮಧ್ಯೆ ಗ್ಲೂ ಹಾಕಿದ್ದೀವಿ ಅಂದ್ಕೊಳ್ಳಿ, ಈಗ ಎತ್ತಕ್ಕೆ ನಮಗೆ ರಿಸ್ಟ್ರಿಕ್ಷನ್ ಇದೆ. ಇಲ್ಲ ಅಂದರೆ ಇದು ಫ್ರೀಯಾಗಿ ಕೂತಿತ್ತು ಅದರ ಮೇಲೆ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಫ್ರೀಯಾಗಿ ಕೂತಿತ್ತು, ಏನೇ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಆರಾಮಾಗಿ ಬೇಕಾದಾಗ ಎತ್ಬೋದು, ಬೇಕಾದಾಗ ಇಡ್ಬೋದು, ವಾಪಸ್ ಎತ್ಬೋದು, ಇಡ್ಬೋದು. ಯಾವಾಗೆಲ್ಲ ಸರ್ಫೇಸ್ ಮೇಲೆ ಇಡ್ತೀವೋ ಆವಾಗ ರಿಯಾಕ್ಷನ್ ಬಂತು, ಯಾವಾಗ ತೆಗಿತೀವೋ ಹೋಯ್ತು. ಓಕೆ, ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನಾರ್ಮಲ್ ಫೋರ್ಸ್ ಡೈರೆಕ್ಷನ್ ಬಿಡಿಸ್ಬೇಕಾದ್ರೆ ಯಾವತ್ತೂ ಬಾಡಿಯಿಂದ ಹೊರಗಡೆ ಬಿಡಿಸ್ಬೇಕು. ಡೈರೆಕ್ಷನ್ ಒಳಗಡೆ ಬಿಡಿಸ್ಬೇಕು ಸ್ಪೆಷಲ್ ಕೇಸಲ್ಲಿ ಆಯಿತಾ. ಇದು ನಿಮಗೆ ಈ JEE ಅಡ್ವಾನ್ಸು ಆ ಥರ ಎಕ್ಸಾಮ್ ಎಲ್ಲ ಬರೀಬೇಕಾದ್ರೆ ಇವಾಗ ಆ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ. ಸಮ್ ಟೈಮ್ಸ್ ತುಂಬ ರೇರ್ ಕೇಸಸಲ್ಲಿ ಕೊಟ್ಟಿರ್ತಾರೆ, 2 ಬಾಡೀಸ್ ಆರ್ ಗ್ಲೂಡ್ ಅಂತ ಕೊಟ್ಟಿರ್ತಾರೆ. ಗ್ಲೂಡ್ ಅಂದರೆ ಒಂದಕ್ಕೊಂದು ಗಮ್ ಹಾಕಿ ಎಣಿಸ್ತೀವಿ ಅಂತೇಳಿ. ಆವಾಗ ನಾರ್ಮಲ್ ಫೋರ್ಸ್ ಅನ್ನೋದು ಉಲ್ಟಾ ಡೈರೆಕ್ಷನಲ್ಲಿ ಇರುತ್ತೆ, ಒಳಗಡೆ ಇರುತ್ತೆ. ಓಕೆ, ಇನ್ನೊಂದು ಕೇಸ್ ಇದೆ, ಹಿಂಜ್ ಅಂತ ಇದೆಯಲ್ಲ, ನಾವು ಕೊಂಡಿ ಅಂತ ಹೇಳ್ತೀವಿ, ಎರಡರ ಮಧ್ಯೆ ಕೊಂಡಿ ಹಾಕಿ ಸಿಕ್ಸ್ಕೊಂಡು ಬಿಡೋದು. ಈವಾಗಲೂ ರಿಸ್ಟ್ರಿಕ್ಷನ್ ಇದೆ. ಒಂದು ಬಾಡಿನ ಇನ್ನೊಂದು ಬಾಡಿ ಮೇಲೆ ಕೊಂಡಿ ಹಾಕಿ ಸಿಕ್ಸಿದ್ರೆ ಹಿಂಜ್ ಅಂತ ಹೇಳ್ತೀವಿ ಫಿಸಿಕ್ಸಲ್ಲಿ. ಸೊ ಇಫ್ ವಿ ಹಿಂಜ್ ಎ ಬಾಡಿ, ಆವಾಗಲೂ ಹಾಗೆ ಎತ್ತಬೇಕಾದ್ರೆ ನಮಗೆ ಫ್ರೀ ಇಲ್ಲ, ದೆರ್ ಈಸ್ ಸಮ್ ರಿಸ್ಟ್ರಿಕ್ಷನ್. ಇಂಥ ಕೇಸಲ್ಲೂ ಈ ಸರ್ಫೇಸ್ ಅನ್ನೋದು ಈ ಬಾಡಿ ಮೇಲೆ ಒಂದು ರೆಸಿಸ್ಟೆನ್ಸನ್ನು ಆಫರ್ ಮಾಡ್ತಾ ಇರುತ್ತೆ. ಯು ಕೆನಾಟ್ ಈಸಿಲಿ ಸಪ್ರೇಟ್ ದ ಬಾಡಿ. ನಾರ್ಮಲ್ ಇಟ್ಟಾಗ ಆರಾಮಾಗಿ ಸಪ್ರೇಟ್ ಮಾಡ್ಬೋದು, ಈ ಕೇಸಲ್ಲಿ ಸಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಈ ಎರಡು ಕೇಸ್ ನೆನ್ಪಿಟ್ಕೊಳ್ಳಿ ಆಯಿತಾ. ಗ್ಲೂ ಮಾಡಿರೋದು ಅಥವಾ ಹಿಂಜ್ ಹಾಕಿರೋದು, ಈ ಎರಡು ಕೇಸಲ್ಲಿ ರಿಸ್ಟ್ರಿಕ್ಷನ್ ಇರೋದ್ರಿಂದ ನಾರ್ಮಲ್ ಫೋರ್ಸ್ ಅನ್ನೋದು ಉಲ್ಟಾ ಡೈರೆಕ್ಷನ್, ಇನ್ವರ್ಡ್ ಹೋಗುತ್ತೆ, ಬಾಡಿನ ಒಳಗಡೆ ಹೋಗುತ್ತೆ. ಇನ್ನು ಬೇರೆ ಯಾವುದೇ ಕೇಸಸ್ ತಗೊಳ್ಳಿ ಆಯಿತಾ. ನಾವು ಜನರಲಿ ಸಾಲ್ವ್ ಮಾಡೋ ಪ್ರಾಬ್ಲಮ್ಸಲ್ಲಿ ಯಾವುದೇ ಪ್ರಾಬ್ಲಮ್ ತಗೊಂಡ್ರು ನಾರ್ಮಲ್ ಫೋರ್ಸ್ ಅನ್ನೋದು ಬಾಡಿಯಿಂದ ಔಟ್ವರ್ಡ್ ಬಿಡಿಸ್ಬೇಕು. ಸರಿ, ಔಟ್ವರ್ಡ್ ಬಿಡಿಸ್ಬೇಕು, ಯಾವ ಡೈರೆಕ್ಷನಲ್ಲಿ ಬಿಡಿಸ್ಬೇಕು? ಇಟ್ ಈಸ್ ಆಲ್ವೇಸ್ ಡ್ರಾನ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಯಿತಾ. ಕಂಡೀಷನ್ ಏನು? ಫಸ್ಟ್ ಕಂಡೀಷನ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಬಾಡಿ ಯಾವ ಸರ್ಫೇಸ್ ಮೇಲಿದೆ ಅದಕ್ಕೆ ಪರ್ಪೆಂಡಿಕ್ಯುಲರ್. ಸೊ ಇಲ್ಲೀಗ ನಾವು ಡಯಾಗ್ರಾಮ್ ಬಿಡಿಸ್ಬೇಕಾದ್ರೆ ಈ ಮಾಸನ್ನು ಈ ಥರ ಬಿಡಿಸಲ್ಲ ಆಯಿತಾ. ಇದೀಗ ಒಂದು ರಿಯಲ್ ಕ್ವಾಂಟಿಟಿ ಬಿಡಿಸಿದ್ದೀವಿ. ಫೋರ್ಸ್ ಬಿಡಿಸ್ಬೇಕಾದ್ರೆ ನಾವೇನು ಮಾಡ್ತೀವಿ, ಇದನ್ನು ಒಂದು ಡಾಟಿಗೆ ರಿಸಾಲ್ವ್ ಮಾಡ್ತೀವಿ ಆಯಿತಾ. ಒಂದು ಡಾಟ್ ಬಿಡಿಸಿದ್ರೆ ಸಾಕು ನಮಗೆ. ದಿಸ್ ಈಸ್ ಬಾಡಿ ಎ. ಈಗ ಸರ್ಫೇಸ್ ಇಲ್ಲಿತ್ತಲ್ವ, ಕೆಳಗಡೆ ಇತ್ತು, ಇದಕ್ಕೆ ಪರ್ಪೆಂಡಿಕ್ಯುಲರಾಗಿ ಬಿಡಿಸ್ಬೇಕು ಹೀಗೆ. ಇದು ನಾರ್ಮಲ್ ಫೋರ್ಸ್, ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್. ಅರ್ಥ ಆಗ್ತಿದೆಯಾ? ತುಂಬ ಸಿಂಪಲ್ ಇದು. ಸೊ ಕಂಡೀಷನ್ 1 ಆಲ್ವೇಸ್, ಓಕೆ, ಇದು ಕಂಡೀಷನ್ 2. ಕಂಡೀಷನ್ 1 ಏನು? ಆಲ್ವೇಸ್ ಔಟ್ವರ್ಡ್ಸ್ ಆಫ್ ಬಾಡಿ. ಓಕೆ, ಇನ್ನೊಂದು ಕೇಸ್ ತಗೊಳ್ಳೋಣ ಆಯಿತಾ. ಸ್ವಲ್ಪ ರಿಯಲಿಸ್ಟಿಕ್ ಕೇಸ್ ತಗೊಳ್ಳೋಣ.
ಸೊ ನಮ್ಮ ಹತ್ರ ಒಂದು ಈ ಥರ ಮೆಟ್ಲಿದೆ. ಓಕೆ, ಈ ಥರ ಮೆಟ್ಲಿದೆ. ಸೊ ಈ ಮೆಟ್ಲ ಮೇಲೆ ಒಂದು ಸ್ಟಿಕ್ಕನ್ನು ಇಟ್ಟಿದ್ದೀವಿ ಹೀಗೆ. ಓಕೆ, ಸ್ವಲ್ಪ ಡ್ರಾಯಿಂಗ್ ಚೆನ್ನಾಗಿಲ್ಲ ನಂದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಬಯಾಲಜಿಯಲ್ಲಿ ತುಂಬ ವೀಕ್ ಇದ್ದೆ. ನಾನು ಡ್ರಾಯಿಂಗ್ ಬಿಡಿಸೋದ್ರೆ ಮೊದಲಿಂದ ಆಗಲ್ಲ. ಕೋಲು ಅಂತ ಎಸ್ಯೂಮ್ ಮಾಡಿ, ಆಯಿತಾ. ಇಟ್ ಈಸ್ ಎ ಸ್ಟಿಕ್. ಸೊ ಒಂದಿನ ಇಬ್ಬರ ಮಧ್ಯೆ ಒಂದು ವಾದ ವಿವಾದ ಸ್ಟಾರ್ಟ್ ಆಯ್ತು ಅಂತ, ಆಯಿತಾ. ಒಬ್ಬ ಭಯಂಕರ ಪಂಟರ್, ಆಯಿತಾ, ಭಯಂಕರ ಪೇಂಟರ್ ಅವನು, ಸಖತ್ತೆಲ್ಲ ಡ್ರಾಯಿಂಗ್ ಬಿಡಿಸ್ತಿದ್ದ. ಇನ್ನೊಂದು ನನ್ನ ಥರದವನು, ಡ್ರಾಯಿಂಗ್ ಅಂದರೆ ಅಷ್ಟಕ್ಕಷ್ಟ, ಆಯಿತಾ. ಆದರೂ ಪ್ರೆಸ್ಟೀಜ್ ಇರುತ್ತಲ್ಲ, ಈಗೂ ಬಿಡೋಕ್ಕಾಗತ್ತಾ. ಹಾಗಾಗಿ ಇಬ್ಬರ ಮಧ್ಯ ಡಿಬೇಟ್ ಆಯಿತು. ಒಬ್ಬ ಹೇಳ್ದಂತೆ, ನಾನು ಯಾವ ಥರ ಬೇಕಾದರೂ ಡ್ರಾಯಿಂಗ್ ಬಿಡಿಸ್ತೀನಿ. ಹೌದಾ, ಯಾವ ಥರ ಬಿಡಿಸ್ತೀಯಾ? ನೇಚರ್ ಬೇಕಾದ್ರೂ ಬಿಡಿಸ್ತೀನಿ, ಇನ್ನೇನು ಬೇಕಾದ್ರೂ ಬಿಡಿಸ್ತೀನಿ, ದೇವ್ರುಗಳದ್ದು ಬಿಡಿಸ್ತೀನಿ. ಅದಕ್ಕೆ ಇನ್ನೊಬ್ಬ ಕೇಳ್ದಂತೆ, ಗಣಪತಿದು ಬಿಡಿಸ್ತೀಯಾ ಅಂದಂತೆ. ಗಣಪತಿದು ಹಿಂಗೆ ಚಿಟ್ಕಿ ಹೊಡೆದ್ರೊಳಗೆ ಬಿಡಿಸ್ತೀನಿ ಅಂದಂತೆ. ಅದಕ್ಕೆ ಇವನು ಹೇಳ್ದಂತೆ, ನೀನು ಗಣಪತಿಯನ್ನು, ನಾನು ಗಣಪತಿ ಅಪ್ಪಂದು ಬೇಕಾದ್ರೂ ಬಿಡಿಸ್ತೀನಿ ಅಂತ. ಆಯಿತು, ಇಬ್ಬರು ಕಾಂಪಿಟಿಷನ್ ಮಾಡಿದ್ರಂತೆ. ಅವನು ಪಾಪ ಗಣಪತಿದು ಬಿಡ್ಸೋಕ್ಕೆ ಟ್ರೈ ಮಾಡ್ತಿದ್ದ. ಇವನು ಹಿಂಗೆ ಚಿಟ್ಕಿ ಹೊಡೆಯೋದ್ರೊಳಗೆ ಆಯಿತು, ನಂದು ಮುಗೀತು ಅಂದಂತೆ. ಶಾಕ್ ಆಯ್ತಂತೆ ಅವನಿಗೆ, ಏನಪ್ಪ ಇವನು ಇಷ್ಟು ಬೇಗ ಮಾಡಿದವನೇ ಅಂತೇಳಿ. ಆಮೇಲೆ ನೋಡಿದರೆ ಏನು, ಗಣಪತಿ ಅಪ್ಪಂದು ಹಿಂಗೆ ಒಂದು ಶಿವಲಿಂಗ ಬಿಡಿಸಿಬಿಟ್ಟ ಅವನು ಅಷ್ಟೇ, ಆಯಿತಾ. ಇಷ್ಟೇ ಕೆಲಸ ಇತ್ತು ಅವನು. ಎಸ್, ಎನಿವೇಸ್, ಮಧ್ಯೆ ಮಧ್ಯೆ ಬೇಕಲ್ಲ ಜೋಕು, ಇಲ್ಲಾಂದರೆ ಪಾಠ ತಲೆಗೆ ಹೋಗಲ್ಲ. ಎಸ್, ಬನ್ನಿ ಬ್ಯಾಕ್ ಟು ದಿಸ್. ಸೊ ಒಂದು ಮೆಟ್ಲ ಮೇಲೆ ಈ ಥರ ಸ್ಟಿಕ್ ಇಟ್ಟಿದ್ದೇವೆ. ಸೊ ಇಲ್ಲೀಗ ಏನು ಹೇಳುತ್ತೆ, ಆಲ್ವೇಸ್ ಔಟ್ವರ್ಡ್ ಆಫ್ ದ ಬಾಡಿ, ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಈಗ ಇಲ್ಲಿ ಏನು ಗೊತ್ತಾ, ಎಷ್ಟು ನಾರ್ಮಲ್ ಫೋರ್ಸ್ ಇದೆ ಇಲ್ಲಿ ನೋಡಿ. ಒಂದು ಇಲ್ಲೆಲ್ಲ ಸರ್ಫೇಸ್ ಇಲ್ಲ, ಈಗ ಪಾಯಿಂಟ್ಸ್ ಆಫ್ ಕಾಂಟ್ಯಾಕ್ಟ್ಸ್ ಇದೆ, ಆಯಿತಾ. ಇದು ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ. ಸೊ ಇಲ್ಲಿ ಒಂದು ನಾರ್ಮಲ್ ಫೋರ್ಸ್ ಇರಬೇಕು, ಇಲ್ಲೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ಇಲ್ಲೊಂದು ನಾರ್ಮಲ್ ಫೋರ್ಸ್ ಇರಬೇಕು, ಇಲ್ಲೊಂದು ನಾರ್ಮಲ್ ಫೋರ್ಸ್ ಇರಬೇಕು. ಸೊ ಟೋಟಲ್ ಈ ಬಾಡಿ ಮೇಲೆ, ಸ್ಟಿಕ್ ಮೇಲೆ 3 ನಾರ್ಮಲ್ ಫೋರ್ಸ್ ಇರಬೇಕು. ಈಗ ಕ್ವಶನ್ ಏನಪ್ಪ ಅಂದರೆ, ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಬಿಡಿಸ್ಬೇಕು. ಔಟ್ವರ್ಡ್ ಆಫ್ ದ ಬಾಡಿ ತೊಂದರೆ ಇಲ್ಲ ನಮಗೆ, ಅದೇನು ಪ್ರಾಬ್ಲಮ್ ಇಲ್ಲ. ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಬಿಡಿಸೋದು ಹೆಂಗೆ, ಇಲ್ಲಿ ಬಿಡಿಸ್ಬೋದು. ಇಲ್ಲಿ ಸರ್ಫೇಸ್ ಇದು, ಪರ್ಪೆಂಡಿಕ್ಯುಲರ್ ಇದು N1, ಇದು ಸಾಲ್ವ್ ಆಯಿತು. ಇಲ್ಲಿಗೆ ಏನು ಮಾಡೋಣ ಅಂತ ಕ್ವಶನ್ ಈಗ, ಆಯಿತಾ. ಇಲ್ಲಿ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಹೆಂಗೆ ಬಿಡಿಸೋದು, ಈ ಪಾಯಿಂಟ್ ಅಲ್ವ ಇದು, ಹಾಗಾಗಿ ಇದಕ್ಕೆ ಪರ್ಪೆಂಡಿಕ್ಯುಲರ್ ಬಿಡ್ಸೋಕ್ಕಾಗಲ್ಲ ನಮಗೆ. ಸೊ ಇಂಥ ಕೇಸಸ್ ಬಂದಾಗ, ವೆನ್ ಯು ಕ್ಯಾನಾಟ್ ಡ್ರಾ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ಅರ್ಥ ಮಾಡ್ಕೊಳ್ಳಿ ಇದು. ಸೊ ಥರ್ಡ್ ಪಾಯಿಂಟ್ ಬಂತಿಲ್ಲಿ, ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಬಿಡ್ಸೋಕ್ಕಾಗದಿದ್ದಾಗ, ಓಕೆ, ಆವಾಗ ನಾವೇನು ಮಾಡಬೇಕು, ಪರ್ಪೆಂಡಿಕ್ಯುಲರ್ ಟು ದ ಬಾಡಿ ಸರ್ಫೇಸ್, ಅಥವಾ ಬಾಡಿದು ಪ್ಲೇನ್ ಇರುತ್ತಲ್ವ ಅದಕ್ಕೆ. ಈಗ ಬಾಡಿ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಬಿಡಿಸ್ಬೋದು. ಸೊ ಇದು ಬಾಡಿನ ಸರ್ಫೇಸ್, ಹಾಗಾಗಿ ಇದಕ್ಕೆ ಪರ್ಪೆಂಡಿಕ್ಯುಲರ್. ಸೊ ಇದು N2, ಇದು N3, ಅರ್ಥ ಆಯ್ತಾ. 3 ನಾರ್ಮಲ್ ಫೋರ್ಸ್ ಬಂತೀಗ, 1 2 3. ಕ್ಲಿಯರ್? ಡೌಟ್ ಇದ್ದರೆ ರಿವೈಂಡ್ ಮಾಡಿ, ಸ್ಲೋ ಆಗುತ್ತೆ ಅಂತಿದ್ದರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿ, ಆಯಿತಾ. ನಾನೊಂದು ಸಲ ನೋಡ್ತೀನಲ್ಲ, ನಾನು ಏನು ವೀಡಿಯೋ ಮಾಡಿದ್ದೀನಿ ಅಂತ ನೋಡಬೇಕಲ್ಲ ಕೆಲವು ಸಲ. ಹಾಗಾಗಿ ನಾನು ಅಷ್ಟೆಲ್ಲ ನನ್ನ ಹತ್ರ ಟೈಮ್ ಇಲ್ಲ ಅಂತೇಳಿ, ಈಗ ಅರ್ಧ ಗಂಟೆ ವೀಡಿಯೋನ ಅರ್ಧ ಗಂಟೆ ನನ್ನ ಹತ್ರ ಟೈಮ್ ಇಲ್ಲ ಅಂತೇಳಿ 1.5x ನೋಡ್ತೀನಿ, ಆಯಿತಾ. ಸಖತ್ತಾಗಿ ಅರ್ಥ ಆಗುತ್ತೆ, ಸಖತ್ತಾಗೋದು, ಇನ್ನೂ ಖುಷಿ ಆಗುತ್ತೆ ಆ್ಯಕ್ಚುಲಿ ಫಾಸ್ಟ್ ನೋಡಬೇಕಾದ್ರೆ. ಸೊ ಈ ಟೆಕ್ನಿಕನ್ನು ನೀವು ಯೂಸ್ ಮಾಡ್ಬೋದು. ಎಲ್ಲಿ ನಿಮಗೆ ಅರ್ಥ ಆಗಿಲ್ಲ ಅನ್ಸುತ್ತೋ ಅಲ್ಲಿ ಸ್ಲೋ ಡೌನ್ ಮಾಡಿ, ಯಾಕಂದರೆ ಅಷ್ಟು ಆಪ್ಷನ್ ಇದೆ ಯೂಟ್ಯೂಬಲ್ಲಿ, ಆಯಿತಾ. ಸೊ 1.5x ನೋಡಿ, ಬೇಕಂದಾಗ ನಿಮಗೆ ನಾರ್ಮಲ್ ಸ್ಪೀಡಲ್ಲಿ ನೋಡ್ಕೊಳ್ಳಿ. ಸೊ ಯು ಕ್ಯಾನ್ ಸೇವ್ ಲಾಟ್ ಆಫ್ ಟೈಮ್. ಎಸ್, ಸೊ ಮೂರನೇದು ಕಂಡೀಷನ್ ಏನು, ಒಂದು ಔಟ್ವರ್ಡೇ ಹೋಗಬೇಕು, ಬಾಡಿಯಿಂದ ಔಟ್ವರ್ಡ್ ಹೋಗಬೇಕು. ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಎಲ್ಲೆಲ್ಲಿ ಬಿಡ್ಸೋಕ್ಕಾಗತ್ತೆ ಅಲ್ಲಿ ಬಿಡಿಸಿ. ಮೂರನೇದೇನು, ಪರ್ಪೆಂಡಿಕ್ಯುಲರ್ ಟು ದ ಬಾಡಿ ಆಫ್ ದ ಸರ್ಫೇಸ್, ಪರ್ಪೆಂಡಿಕ್ಯುಲರ್ ಟು ದ ಬಾಡಿ ಸರ್ಫೇಸ್, ಆಯಿತಾ. ಸೊ 3 ಕೇಸಸ್ ಆಯ್ತು. ಈಗ ಇನ್ನೊಂದು ಕೇಸನ್ನು ಕನ್ಸಿಡರ್ ಮಾಡೋಣ, ಆಯಿತಾ. ಸರ್
ಸಪೋಸ್ ಬಾಡಿಗೂ ಒಂದು ಸರ್ಫೇಸ್ ಇಲ್ಲ ಅಂದರೆ ಏನು ಮಾಡೋದು? ಓಕೆ, ಯಾವ ಥರ? ಓಕೆ, ಈ ಥರ. ಸೊ ಇಲ್ಲೊಂದು ಬಾಲ್ ಇಟ್ಟಿದ್ದೀವಿ. ಫಸ್ಟು ಇದನ್ನು ಮಾಡೋಣ, ದಿಸ್ ಒನ್. ಓಕೆ, ಗೋಡೆ ಹತ್ರ ಇಟ್ಟಿದ್ದೇವೆ. ಈ ಕೇಸಲ್ಲಿ ಏನಾಗುತ್ತೆ ನೋಡಿ, ಸಿಂಪಲ್. ಇಲ್ಲಿ ಸರ್ಫೇಸ್ ಇದೆಯಲ್ವಾ, ತುಂಬ ಸಿಂಪಲ್. ದಿಸ್ ಈಸ್ ಎ ಪ್ರಾಪರ್ ಸರ್ಫೇಸ್. ಪಾಯಿಂಟಲ್ಲಿ ಈ ಸರ್ಫೇಸ್ ಇದೆ, ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್. ಹಾಗಾಗಿ ಒಂದು ಬಾಲನ್ನು ನಾವು ಒಂದು ಪಾಯಿಂಟಿಗೆ ರೆಡ್ಯೂಸ್ ಮಾಡಿದರೆ ಒಂದು ನಾರ್ಮಲ್ ಫೋರ್ಸ್ ಇಲ್ಲಾಯಿತು, N1. ಇದು ಯಾವುದರಿಂದ? ಇಲ್ಲಿಂದ ಔಟ್ವರ್ಡ್ ಹೋಗುತ್ತೆ ಬಾಡಿದು. ಇನ್ನೊಂದು ಇಲ್ಲಿಂದ, ಆಯಿತಾ, ಇಲ್ಲಿಂದ ಹೀಗೆ, ಇದು N2. ಸೊ ಅದನ್ನು ಹಿಂಗೆ ಬರಿಬೋದು, N2. ಕ್ಲಿಯರ್? ಓಕೆ, ಇಲ್ಲಿಗ ಬಾಡಿ ಮೇಲೆ ಪರ್ಪೆಂಡಿಕ್ಯುಲರ್ ಬಿಡ್ಸೋಕ್ಕಾಗಲ್ಲ, ಯಾಕಂದರೆ ಇದಕ್ಕೊಂದು ಸರ್ಫೇಸ್ ಇಲ್ಲ, ಗೋಲಾಕಾರದಲ್ಲಿದೆ. ಸೊ ಅಂಥ ಕೇಸಸಲ್ಲಿ ಏನಾಗುತ್ತೆ ನೋಡಿ. ಬಟ್ ಇಫ್ ದಿಸ್ ಈಸ್ ದ ಕೇಸ್, ಈ ಥರ ಕೇಸ್ ಇದ್ದರೆ ಏನು ಮಾಡೋಣ? ಮೆಟ್ಲೇ ಇದೆ ವಾಪಸ್ಸು. ಸೊ ಇಲ್ಲಿ ನಾವು ಬಾಲನ್ನು ಇಟ್ಟಿದ್ದೀವಿ. ಈ ಕೇಸಲ್ಲಿ ಏನಾಗುತ್ತೆ ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಇಲ್ಲಿಗೆ ಪ್ರಾಬ್ಲಮ್ ಇಲ್ಲ ನಮಗೆ. ಸೊ ಬಾಲನ್ನು ಒಂದು ಪಾಯಿಂಟಿಗೆ ಡಿನೋಟ್ ಮಾಡಿದರೆ ಇಲ್ಲಿ ಸರ್ಫೇಸ್ ಇದೆ ನಮ್ಮ ಹತ್ರ ಕೆಳಗಡೆ. ಸೊ ಹಾಗಾಗಿ ಒಂದು ನಾರ್ಮಲ್ ಫೋರ್ಸ್ ಇದಾಯಿತು, N1, ಲೈಕ್ ದಿಸ್. ಓಕೆ, ಈಗ ಈ ಪಾಯಿಂಟಲ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಎಟ್ ದಿಸ್ ಪಾಯಿಂಟ್? ಸೊ ನಾವಿಲ್ಲಿ ಏನು ಮಾಡಬೇಕು, ಈ ಪಾಯಿಂಟಲ್ಲಿ ಪರ್ಪೆಂಡಿಕ್ಯುಲರ್ ಬಿಡಿಸ್ಬೇಕಂದ್ರೆ ನಮ್ಗೆ ಗೊತ್ತಿದೆ ಎಲ್ಲಿ ಸರ್ಕಲ್ ಇರುತ್ತೆ, ಫಸ್ಟ್ ಅಲ್ಲಿಗೆ ಒಂದು ಟ್ಯಾಂಜೆಂಟ್ ಬಿಡಿಸ್ಕೊಳ್ಳಿ. ಓಕೆ, ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿ ಬಿಡಿಸಿ, ಲೈಕ್ ದಿಸ್. ಆ್ಯಕ್ಚುಲಿ ಟುವರ್ಡ್ ಸೆಂಟರ್ ಬರಬೇಕಿದು. ಏನು ಮಾಡೋಣ ಹೇಳಿ, ನಮ್ಮ ಡಯಾಗ್ರಾಮೇ ಆ ಲೆವೆಲಿಗಿದೆ. ಈಗ ಸರಿ ಆಯಿತಾ? ಇದು ಸೆಂಟರ್. ಸೊ ಫಸ್ಟ್ ಡ್ರಾ ದ ಟ್ಯಾಂಜೆಂಟ್, ದೆನ್ ಟು ದ ಟ್ಯಾಂಜೆಂಟ್ ಯು ಕ್ಯಾನ್ ಆಲ್ವೇಸ್ ಡ್ರಾ ಎ ಪರ್ಪೆಂಡಿಕ್ಯುಲರ್. ಹಾಗಾಗಿ N2. ಈಸ್ ದ ಐಡಿಯಾ ಕ್ಲಿಯರ್ ಆಗಿದೆ ಅಂದ್ಕೋತೀನಿ. ಓಕೆ, ಇನ್ನೇನಾದ್ರು ಸ್ಪೆಷಲ್ ಕೇಸಸ್ ಇದ್ದರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳೋಣ. ಸೊ ನಾರ್ಮಲ್ ಫೋರ್ಸ್ ತುಂಬ ಈಸಿ, ಇನ್ನೂ ಆಗಿಲ್ಲ, ನಾವು ಇನ್ನೂ ಸ್ಟಾರ್ಟಿಂಗಲ್ಲೇ ಇದ್ದೀವಿ, ಆಯಿತಾ. ನಾರ್ಮಲ್ ಫೋರ್ಸ್ ಇದೆ, ಆದರೆ ಅಪ್ಲಿಕೇಶನ್ ಎಲ್ಲ ಆಮೇಲೆ ನೋಡೋಣ. ಅಪ್ಲಿಕೇಶನ್ ನೋಡೋದೇ ಇಂಪಾರ್ಟೆಂಟ್ ಈಗ. ಸೊ ನಾರ್ಮಲ್ ಫೋರ್ಸ್ ಯಾವ್ಯಾವ ಬಾಡಿ ಕಾಂಟ್ಯಾಕ್ಟ್ಸಲ್ಲಿದೆ, ಕಾಂಟ್ಯಾಕ್ಟಲ್ಲಿ ಇರ್ಬೇಕಾದ್ರೆ ಕೆಲವೊಂದು ಸಲ ಸರ್ಫೇಸ್ ಕಾಂಟ್ಯಾಕ್ಟಲ್ಲಿರುತ್ತೆ, ಕೆಲವೊಂದು ಸಲ ಪಾಯಿಂಟ್ ಕಾಂಟ್ಯಾಕ್ಟಲ್ಲಿರುತ್ತೆ. ಯಾವುದೇ ಕೇಸ್ ಇರಲಿ ಅಲ್ಲಿ ಒಂದು ನಾರ್ಮಲ್ ಫೋರ್ಸ್ ಬರುತ್ತೆ. ಸೊ ನಾರ್ಮಲ್ ಫೋರ್ಸ್ ಅನ್ನೋದು ಎಷ್ಟು ಬಾಡಿ ಜೊತೆ ಕಾಂಟ್ಯಾಕ್ಟಲ್ಲಿದೆ ಅಥವಾ ಎಷ್ಟು ಸರ್ಫೇಸ್ ಜೊತೆ ಕಾಂಟ್ಯಾಕ್ಟಲ್ಲಿದೆ ಅಷ್ಟು ನಾರ್ಮಲ್ ಫೋರ್ಸ್ ಒಂದು ಬಾಡಿ ಮೇಲಿರುತ್ತೆ. ಪ್ಲಸ್ ಡೈರೆಕ್ಷನ್ ಬರೀಬೇಕಾದ್ರೆ ಈ ಇಷ್ಟು ರೂಲ್ಸನ್ನು ಫಾಲೋ ಮಾಡಬೇಕು. ಆಲ್ವೇಸ್ ಡ್ರಾನ್ ಔಟ್ವರ್ಡ್ ಆಫ್ ದ ಬಾಡಿ, ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. If it is not possible to draw perpendicular on the surface, then you can also draw perpendicular to the body surface also. Okay, so ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ತುಂಬ ಇಂಪಾರ್ಟೆಂಟ್ ಇದು ನೀವು ರಿಯಲ್ ಲೈಫಲ್ಲೂ ಸಹ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓಕೆ, ಈ ಥರದ್ದೊಂದು ಬಾಡಿ ಇದೆ ಅಂದ್ಕೊಳ್ಳಿ, ಆಯಿತಾ, ಬಾಡಿ ಎ. ಸೊ ಇಫ್ ದ ಬಾಡಿ ಎ ಇಸ್ ಎಟ್ ರೆಸ್ಟ್, ಆಯಿತಾ, ರೆಸ್ಟಲ್ಲಿದ್ದಾಗ ನಿಮ್ಗೆ ಗೊತ್ತು ಏನಾಗುತ್ತೆ, ಹಿಂಗಿರುತ್ತೆ ಈಗ ನಾರ್ಮಲ್ ಫೋರ್ಸ್, ಸರಿನಾ. ಇದನ್ನು ಬೇಕಾದ್ರೆ ಸೆಂಟರ್ ಆಫ್ ಗ್ರಾವಿಟಿ ಅಂತ ಎಸ್ಯೂಮ್ ಮಾಡಿ. ಸೊ ಅಲ್ಲಿಂದ ನಾರ್ಮಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಸಪೋಸ್ ಈಗ ನಾನು ಈ ಕಡೆಯಿಂದ ಬಾಡಿನ ದೂಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ಕೊಳ್ಳಿ, ಆಯಿತಾ. ಅರ್ಥ ಮಾಡ್ಕೊಳ್ಳಿ, ಈ ಕಡೆಯಿಂದ ಬಾಡಿನ ದೂಡ್ತಾ ಇದ್ದೀನಿ. ನಾವು ದ ಬಾಡಿ ವಿಲ್ ಸ್ಟಾರ್ಟ್ ಮೂವಿಂಗ್ ಇಫ್ ದಿಸ್ ಇಸ್ ಫ್ರಿಕ್ಷನ್ಲೆಸ್. ಇಲ್ಲಿ ಫ್ರಿಕ್ಷನ್ ಇಲ್ಲ ಅಂದ್ಕೊಳ್ಳಿ, ದ ಬಾಡಿ ಸ್ಟಾರ್ಟ್ಸ್ ಮೂವಿಂಗ್. ಬಟ್ ಎಲಾಂಗ್ ವಿತ್ ದ್ಯಾಟ್, ಅದರ ಜೊತೆಗೆ ಇದೇನಾಗುತ್ತೆ ಅಂದರೆ ಈ ನಾರ್ಮಲ್ ಫೋರ್ಸ್ ಇದೆಯಲ್ವಾ, ಇದು ಈ ಕಡೆ ಶಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಈಗ ಫ್ರಿಕ್ಷನ್ ಇತ್ತು ಅಂದ್ಕೊಳ್ಳಿ, ಹೆವಿ ಫ್ರಿಕ್ಷನ್ ಇದೆ ಇಲ್ಲಿ, ನಾವು ದೂಡಿದ್ರೂ ಮೂವ್ ಆಗ್ತಾ ಇಲ್ಲ. ಇವಾಗ ರಿಯಲಿಸ್ಟಿಕ್ ಎಕ್ಸಾಂಪಲ್ ಇದು. ಫೋರ್ಸ್ ಹಾಕಿದರೆ ಅಂದ್ಕೊಳ್ಳಿ, ಫೋರ್ಸ್ ಆಗ್ತಾ ಏನಾಗುತ್ತಂದರೆ ಈ ನಾರ್ಮಲ್ ಫೋರ್ಸ್ ಅನ್ನೋದು ಹೀಗಿತ್ತಲ್ವ, ಈ ಡೈರೆಕ್ಷನ್ ಇತ್ತು, ಇಲ್ಲಿಗೆ ಶಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಡೆ. ಆಗಿ 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 ಈ ಎಡ್ಜ್ ತನಕ ಬರ್ಬೋದು. ಅಗೇನ್ ನಾರ್ಮಲ್ ಫೋರ್ಸ್ ಶುಡ್ ಬಿ ಆಲ್ವೇಸ್ ನಾರ್ಮಲ್, ಪರ್ಪೆಂಡಿಕ್ಯುಲರೇ ಇರಬೇಕು ಸರ್ಫೇಸಿಗೆ.
ಎಡ್ಜ್ ತನಕ ಬರುತ್ತೆ. ಎಡ್ಜ್ ತನಕ ಬಂದ ನಂತರ ಇನ್ನೂ ನಾವು ಫೋರ್ಸ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ಕೊಳ್ಳಿ. ಓಕೆ, ನೌ ದ ಬಾಡಿ ವಿಲ್ ಟಾಪಲ್. ಇದು ಅಭ್ಯಾಸ ಆಗಿರ್ಬೋದು ನಿಮ್ಗೆ, ಆಯಿತಾ. ಒಂದು ದೊಡ್ಡ ಪೆಟ್ಟಿಗೆ ಇದೆ ಅಂದ್ಕೊಳ್ಳಿ, ಅದನ್ನು ದೂಡಿದ್ರೆ ಅಂದ್ಕೊಳ್ಳಿ, ದೂಡಿದಾಗ ಕೆಳಗಡೆ ಫ್ರಿಕ್ಷನ್ ಇರುತ್ತೆ. ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಅದೇನಾಗುತ್ತೆ, ಒಂದು ಕಡೆಯಿಂದ ಇಲ್ಲಿಂದ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಈ ಪಾಯಿಂಟ್ ಮೇಲೆ ಬಂದು ಹಿಂಗೆ ಟಾಪಲ್ ಆಗುತ್ತೆ, ಸರಿನಾ? ಯಾಕೆ ಟಾಪಲ್ ಆಯಿತು ಅಂದರೆ ಮಧ್ಯ ಎಲ್ಲೂ ಟಾಪಲ್ ಆಗಲ್ಲ, ಸ್ಟಾರ್ಟಿಂಗಲ್ಲಿ ಎಲ್ಲೂ ಟಾಪಲ್ ಆಗಲ್ಲ. ಸೊ ನಾರ್ಮಲ್ ಫೋರ್ಸ್ ಶಿಫ್ಟ್ ಆಯಿತು. ಬಟ್ ವೆನ್ ನಾರ್ಮಲ್ ಫೋರ್ಸ್ ಸ್ಟಾರ್ಟ್ಸ್ ಕಮ್ಮಿಂಗ್ ಔಟ್ ಆಫ್ ದ ಬೇಸಿಂದ ಹೊರಗೆ ಬರೋಕ್ಕೆ ಆಗಲ್ಲ ಅದಕ್ಕೆ. ಹಾಗಾಗಿ ಏನಾಗುತ್ತೆ, ಇನ್ನೂ ಫೋರ್ಸ್ ಅಪ್ಲೈ ಮಾಡ್ತಾ ಬಾಡಿ ಟಾಪಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಈ ಥರ ನಿಂತಿದ್ದೀರಾ ಅಂದ್ಕೊಳ್ಳಿ, ಆಯಿತಾ. ಯಾರೋ ಬಂದರು ನಿಮ್ಮನ್ನು ದೂಡಿದ್ರು, ಬೀಳ್ತೀರಾ ಅಲ್ವಾ, ಈ ಕಡೆಯಿಂದ ದೂಡಿದರೆ. ಸೊ ಬೀಳದೇ ಇರೋಕ್ಕೆ ಏನು ಮಾಡ್ತೀರಾ ನೀವು, ಎರಡೂ ಕಾಲನ್ನು ಅಗಲ ಮಾಡ್ತೀರಲ್ವ. ಈಗ ಏನಾಗುತ್ತೆ ನೋಡಿ, ಅಗಲ ಮಾಡಿದಾಗ ಯು ಆರ್ ಗಿವಿಂಗ್ ಮೋರ್ ಸ್ಪೇಸ್ ಫಾರ್ ದ ನಾರ್ಮಲ್ ಫೋರ್ಸ್ ಟು ಶಿಫ್ಟ್. ಈಗ ನಿಮ್ಗೆ ಸ್ವಲ್ಪ ಬ್ಯಾಲೆನ್ಸ್ ಸಿಗುತ್ತೆ ಬಾಡಿಗೆ. ಅರ್ಥ ಮಾಡ್ಕೊಳ್ಳಿ, ಇದು ತುಂಬ ಚೆನ್ನಾಗಿದೆ ಈ ಫಿಸಿಕ್ಸ್ ಆ್ಯಕ್ಚುಲಿ, ಆಯಿತಾ. ಯಾಕೆ ಕಾಲು ದೂರ ಮಾಡಬೇಕು? ದೂರ ಮಾಡ್ತಾ ಏನಾಗುತ್ತೆ, ನಿಮ್ಮ ನಾರ್ಮಲ್ ಫೋರ್ಸ್ ಅನ್ನೋದು ಶಿಫ್ಟ್ ಆಗುತ್ತೆ. ಬೇಸಿಂದ ಹೊರಗೆ ಬಂತು ಅಂದ್ಕೊಳ್ಳಿ, ನೀವು ಬೀಳ್ತೀರ. ಸೊ ಹಾಗಾಗಿ ಏನು ಮಾಡಬೇಕು, ಇನ್ನೂ ಜಾಸ್ತಿ ಫೋರ್ಸನ್ನು ವಿಡ್ಸ್ಟ್ಯಾಂಡ್ ಮಾಡಬೇಕಂದ್ರೆ ಕಾಲನ್ನು ಅಗಲ ಮಾಡಿ. ಓಕೆ, ಈ ಟೆಕ್ನಿಕ್ ನೋಡಿ ಎಷ್ಟು ಇಂಪಾರ್ಟೆಂಟ್ ನೋಡಿ. ಈ ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ತಾರಲ್ವ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನೀವು ನೋಡಿರ್ಬೋದು, ಬೇಸನ್ನು ಅಗಲ ಮಾಡಿರ್ತಾರೆ. ಬುರ್ಜ್ ಖಲೀಫಾ ನೋಡಿದ್ದೀರಾ, ಮೇಲೆ ಹೋಗ್ತಾ ಏನಾಗುತ್ತೆ, ಸಪುರ ಆಗ್ತಾ ಹೋಗುತ್ತೆ. ತುಂಬ ಜನ ಇದಕ್ಕೆ ಕೊಡೋ ರೀಸನ್ ಏನು, ಸೆಂಟರ್ ಆಫ್ ಗ್ರಾವಿಟಿ ಅನ್ನೋದು ಬೇಸ್ ಒಳಗಿರಬೇಕು, ಆವಾಗ ಅದು ಬೀಳಲ್ಲ. ಬಟ್ ನೀವು ಥಿಂಕ್ ಮಾಡಿ, ವಾಟ್ ಹ್ಯಾಪನ್ಸ್ ವೆನ್ ವೆರಿ ಹೆವಿ ವಿಂಡ್ ಬ್ಲೋಸ್? ಅದು ಒಂದು ಹೆವಿ ಫೋರ್ಸ್ ಅಲ್ವ. ಸೊ ಆವಾಗ ಏನಾಗುತ್ತೆ, ಈಗ ಈ ನಾರ್ಮಲ್ ಫೋರ್ಸ್ ಅನ್ನೋದು ಶಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರು ಬಾಡಿಯನ್ನು, ಅದರ ಬೇಸನ್ನು ತುಂಬ ಸಣ್ಣ ಒಂದು ರೇಂಜಲ್ಲಿ ಕಟ್ಸಿದ್ರೆ ಅಂದ್ಕೊಳ್ಳಿ, ಆಯಿತಾ. ಈಗ ಬರುವಂಥ ಒಂದು ಗಾಳಿಗೆ ಅಥವಾ ಎಲ್ಲಾದರೂ ಭೂಕಂಪ ಆಯಿತು, ಏನಾದ್ರು ಆಯಿತು ಅಂದ್ಕೊಳ್ಳಿ, ಆವಾಗ ಎಲ್ಲಾದರೂ ಈ ನಾರ್ಮಲ್ ಫೋರ್ಸ್ ಅನ್ನೋದು ಶಿಫ್ಟ್ ಆಯಿತು ಅಂದ್ಕೊಳ್ಳಿ, ಶಿಫ್ಟ್ ಆಗಿ ಬೇಸಿಂದ ಹೊರಗೆ ಬಂತು ಅಂದ್ಕೊಳ್ಳಿ, ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಆಯಿತಾ. ನೌ ದ ಬಾಡಿ ವಿಲ್ ಟಾಪಲ್, ಬೇರೆ ಆಪ್ಷನ್ನೇ ಇಲ್ಲ ಅದಕ್ಕೆ. ಅರ್ಥ ಆಗ್ತಿದೆಯಾ? ಬಾಡಿ ಟಾಪಲ್ ಅಂದರೆ ಬಿಲ್ಡಿಂಗ್ ಟಾಪಲ್ ಆಗೋದಂದರೆ ಏನರ್ಥ, ಗಾನ್ ಕೇಸ್. ಓಕೆ, ಇಷ್ಟ ಅರ್ಥ ಆದರೆ ಆಯಿತು. ಸೊ ಆದಷ್ಟು ಈ ಥರ ಇಂಜಿನಿಯರಿಂಗ್ ಅಂದರೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅಥವಾ ದೊಡ್ಡದು ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಆದಷ್ಟು ಬೇಸನ್ನು ದೊಡ್ಡದಿಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ದೊಡ್ಡದಿಡೋದಂದರೆ ಯು ಗೆಟ್ ಇನಫ್ ರೂಮ್. ನಾರ್ಮಲ್ ಫೋರ್ಸ್ ಶಿಫ್ಟ್ ಆದರೂ ನಿಮಗೆ ಅಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ, ಬೇಸಿಂದ ಹೊರಗೆ ಹೋಗಲ್ಲ, ಸ್ಟೆಬಿಲಿಟಿ ಸಿಗುತ್ತೆ. ಓಕೆ, ಸೊ ಓವರಾಲ್ ಏನು ಹೇಳಕ್ಕೆ ಹೋಗಿದ್ದೀನಿ ನಾನು, ವೆನ್ ಎವರ್ ಯು ಅಪ್ಲೈ ಫೋರ್ಸ್ ಆನ್ ದ ಬಾಡಿ, ಅಗೇನ್ ಬಾಡಿ ರೆಸ್ಟಲ್ಲಿರ್ಬೇಕಾದ್ರೆ ನಾರ್ಮಲ್ ಫೋರ್ಸ್ ಅಲ್ಲೇ ಇರುತ್ತೆ, ಏನಾಗಲ್ಲ, ಆಯಿತಾ, ರಿಯಾಕ್ಷನ್ ಫೋರ್ಸ್. ಬಟ್ ವೆನ್ ದೆರ್ ಇಸ್ ಅ ಫೋರ್ಸ್ ಆನ್ ದ ಬಾಡಿ, ದ ನಾರ್ಮಲ್ ಫೋರ್ಸ್ ಶಿಫ್ಟ್ಸ್. ಇದು ರಿಜಿಡ್ ಬಾಡಿಗೆ ಮಾತ್ರ, ಆಯಿತಾ. ಇಫ್ ವಿ ಕನ್ಸಿಡರ್ ಬಾಡಿ ಆಸ್ ಅ ಪಾರ್ಟಿಕಲ್, ಸೀನೇ ಇಲ್ಲ ಅಲ್ಲಿ, ಒಂದೇ ಪಾರ್ಟಿಕಲ್ ಅಂತ. ಹಾಗಾಗಿ ನಾವು ಹೆಚ್ಚಿನ ಪ್ರಾಬ್ಲಮ್ಸಲ್ಲಿ ಫಿಸಿಕ್ಸಲ್ಲಿ ಕನ್ಸಿಡರ್ ಎ ಬಾಡಿ ಆಫ್ ಮಾಸ್ ಎಮ್ ಅಥವಾ ಕನ್ಸಿಡರ್ ಎ ಪಾರ್ಟಿಕಲ್ ಆಫ್ ಮಾಸ್ ಎಮ್ ಅಂತ ಹೇಳ್ತಾರೆ. ಪಾರ್ಟಿಕಲ್ ಅಂದರೆ ಅದಕ್ಕೆ ಡೈಮೆನ್ಷನ್ಸ್ ಇಲ್ಲ, ವಾಲ್ಯೂಮ್ ಇಲ್ಲ. ಓಕೆ, ರಿಯಲ್ ಬಾಡಿ ಅಂತ ಬಂದಾಗ, ರಿಜಿಡ್ ಬಾಡೀಸ್ ಅಂತ ಬಂದಾಗ ಅದಕ್ಕೊಂದಿಷ್ಟು ಡೈಮೆನ್ಷನ್ಸ್ ಇರುತ್ತೆ, ಆವಾಗ ಇನ್ನೊಂದಿಷ್ಟು ಫ್ಯಾಕ್ಟರ್ಸ್ಗಳು ಬರುತ್ತೆ, ಆಯಿತಾ. ಒಂದು ಪಾರ್ಟಿಕಲನ್ನು ನಾವು ಹಾಕಿದ್ವಿ ಅಂದ್ಕೊಳ್ಳಿ, ಎಲ್ಲರೂ ಬಿಸಾಕಿದ್ವಿ ಅಂದ್ಕೊಳ್ಳಿ ಆ್ಯಸ್ ಎ ಪ್ರಾಜೆಕ್ಟೈಲ್, ಆವಾಗ ಅದಕ್ಕೆ ಏರ್ ರೆಸಿಸ್ಟೆನ್ಸ್ ಅದು ಯಾವುದು ಕನ್ಸಿಡರ್ ಮಾಡಬೇಕಂತಿಲ್ಲ ನಾವು. ಬಟ್ ಇಫ್ ಯು ಆರ್ ಕನ್ಸಿಡರಿಂಗ್ ಎ ರಿಯಲ್ ಬಾಡಿ, ಇಷ್ಟು ದೊಡ್ಡ ಬಾಲನ್ನು ನೀವು ತೆಗೆದು ಬಿಸಾಕಿದರೆ ಅದಕ್ಕೆ ಏರ್ ರೆಸಿಸ್ಟೆನ್ಸ್ ಬಂತು, ಎಲ್ಲ ಬಂತು. ನೌ ಇಟ್ ಡಸ್ ನಾಟ್ ಒಬೇ ಆಲ್ ದ ಲಾಸ್, ಫಿಸಿಕ್ಸ್ ಲಾಸ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ದ ನಾರ್ಮಲ್ ಫೋರ್ಸ್ ಶಿಫ್ಟ್ಸ್, ಆಯಿತಾ, ಶಿಫ್ಟ್ ಆಗುತ್ತೆ. ಫೋರ್ಸನ್ನು ಈ ಡೈರೆಕ್ಷನಲ್ಲಿ ಹಾಕಿದರೆ ಅರ್ಥ ಮಾಡ್ಕೊಳ್ಳಿ, ಯಾವ ಸೈಡ್ ಬಾಡಿ ಮೂವ್ ಆಗುತ್ತಲ್ಲ, ಮೂವ್ ಆಗೋಕ್ಕೆ ಟೆಂಡ್ ಆಗುತ್ತೆ, ಆ ಸೈಡಿಗೆ ನಾರ್ಮಲ್ ಫೋರ್ಸ್ ಶಿಫ್ಟ್ ಆಗುತ್ತೆ. ನಾರ್ಮಲ್ ಫೋರ್ಸ್ ಶಿಫ್ಟ್ ಟುವರ್ಡ್ಸ್ ದ ಟೆಂಡೆನ್ಸಿ ಆಫ್ ಬಾಡಿ ಟು ಮೂವ್. ಓಕೆ, ಈಗ ಈ ಎಕ್ಸಾಮಲ್ಲಿ ಒಂದು ಕ್ವಶನ್ ಬಂದಿತ್ತು, ಟ್ರೂ ಆರ್ ಫಾಲ್ಸ್, ಆಯಿತಾ.
ನೀವು ಆನ್ಸರ್ ಮಾಡಬೇಕೀಗ. ಇದೊಂದು ಕ್ವಶನ್. ಪುಲ್ಲಿಂಗ್ ಎ ಬಾಡಿ ಈಸ್ ಈಸಿಯರ್ ದೆನ್ ಪುಷಿಂಗ್ ಎ ಬಾಡಿ. ಟ್ರೂ ಆರ್ ಫಾಲ್ಸ್? ಸ್ಟಾಪ್ ಮಾಡಿ, ವಿಡಿಯೋ ಪಾಸ್ ಮಾಡಿ, ಥಿಂಕ್ ಮಾಡಿ, ಆನ್ಸರ್ ಮಾಡೋಕ್ಕಾಗತ್ತೆ ಅಂಥೇಳಿ. ಎರಡೇ ಇರೋದು, ಆಯಿತಾ? ಟ್ರೂ ಆರ್ ಫಾಲ್ಸ್? ಪುಲ್ಲಿಂಗ್ ಎ ಬಾಡಿ ಈಸ್ ಈಸಿಯರ್ ದೆನ್ ಪುಷಿಂಗ್. ಸರ್ ಹೆಂಗೆ ಸರ್ ಇದು? ಪುಲ್ ಮಾಡೋಕ್ಕೂ ಪುಷ್ ಮಾಡೋಕ್ಕೂ ಏನು ಡಿಫ್ರೆನ್ಸ್ ಇದೆ? ಸೋ ಫಾರ್ ದ ಸರ್ಫೇಸ್ ಇಸ್ ಸೇಮ್. ಈಗ ಫ್ರಿಕ್ಷನ್ ಎಲ್ಲ ಇದೆ ಅಂದ್ಕೊಳ್ಳಿ, ಆಯಿತಾ? ಫ್ರಿಕ್ಷನ್ ಇದೆ. ಬಟ್ ಪುಷಿಂಗ್ ಅಂದರೆ ಏನು? ಈಗ ಒಂದು ಬಾಡಿ ಇದ್ದರೆ ಇಲ್ಲಿಂದ ದೂಡೋದು. ಪುಲ್ಲಿಂಗ್ ಅಂದರೆ ಏನೋ ಒಂದು ಬಾಡಿನ ಎಳೆಯೋದು. ಓಕೆ, ನಾವೇನು ಹೇಳ್ತಾ ಇದ್ದೀವಿ? ಪುಲ್ಲಿಂಗ್ ಎ ಬಾಡಿ ಈಸ್ ಈಸಿಯರ್ ದೆನ್ ಪುಷಿಂಗ್ ಅಂತ ಹೇಳ್ತಾ ಇದ್ದೀವಿ. ಸರಿನಾ? ಇಲ್ಲ ಇಲ್ಲ ಅನಿಸ್ತಾ ಇದೆ ಸರ್. ಇಲ್ಲ, ಎರಡೂ ಒಂದೇ ಅಲ್ವ ಸರ್? ಬಾಡಿನ ಮಾಸು ಸೇಮ್, ಸರ್ಫೇಸ್ ಸೇಮ್. ಪುಲ್ ಮಾಡೋಕ್ಕೆ ಎಷ್ಟು ಫೋರ್ಸ್ ಹಾಕ್ತೀವೋ ಪುಷ್ ಮಾಡೋಕ್ಕೆ ಅಷ್ಟೇ ಫೋರ್ಸ್ ಹಾಕಿದರೆ ಸೇಮ್ ರಿಸಲ್ಟ್ಸ್ ಬರಬೇಕು ನಮಗೆ. ಎಷ್ಟು ಜನರ ಆನ್ಸರ್ ಈ ಥರ ಇರುತ್ತೆ, ಆಯಿತಾ? ಸೊ ಹಾಗಾಗಿ ನೋ, ಪುಲ್ಲಿಂಗ್ ಆ್ಯಂಡ್ ಪುಷಿಂಗ್ ಆರ್ ಸೇಮ್. ತುಂಬ ಜನರ ಆನ್ಸರ್ ಹಾಗಾಗಿ ಫಾಲ್ಸ್ ಅಂತ ಹೇಳ್ತಾರೆ. ತುಂಬ ಜನ ಬರೀತಾರೆ ಕೂಡ ಎಕ್ಸಾಮಲ್ಲಿ, ಆಯಿತಾ? ಫಾಲ್ಸ್. ಬಿಕಾಸ್ ಪುಲ್ಲಿಂಗ್ ಈಸ್ ಸೇಮ್ ಆಸ್ ಪುಷಿಂಗ್, ಓನ್ಲಿ ದ ಡೈರೆಕ್ಷನ್ ಚೇಂಜಸ್. ಪುಲ್ ಅಂದರೆ ಎಳೆಯೋದು, ಪುಷ್ ಅಂದರೆ ದೂಡೋದು, ಅಷ್ಟೇ. ಓಕೆ, ಬಟ್ ಲೆಟ್ ಅಸ್ ಸಿ ಸಮ್ ಫಿಸಿಕ್ಸ್. ಈಗ ಇಂಟ್ರೆಸ್ಟಿಂಗ್ ಪಾಯಿಂಟಿಗೆ ಬರೋಣ, ಆಯಿತಾ? ಸೊ ಈ ಥರ ಒಂದು ಬಾಡಿ ಇದೆ. ಸೊ ಇಲ್ಲಿಗ ಒಬ್ಬ ಮನುಷ್ಯ ಇದನ್ನು ಪುಷ್ ಮಾಡ್ತಾ ಇದ್ದಾನೆ. ಆಹಾ, ಯಾಕಾರೂ ಡಯಾಗ್ರಾಮ್ ಬಿಡಿಸ್ತೀವೋ ದೇವ್ರಿಗೆ ಗೊತ್ತು. ಹಾಂ, ಇಲ್ಲಿಂದ ಒಬ್ಬ ಮನುಷ್ಯ ಇದನ್ನು ಪುಲ್ ಮಾಡ್ತಾ ಇದ್ದಾನೆ ಹೀಗೆ. ಸೊ ಫೈನಲಿ ದ ಬಾಡಿ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ಆಯಿತಾ? ಇವನು ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಇವನು ಪುಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಈ ನಾರ್ಮಲ್ ಫೋರ್ಸ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಇಲ್ಲಿ ಇರುತ್ತಲ್ವ, ಸೆಂಟರಲ್ಲಿ ಇರುತ್ತೆ. ಓಕೆ, ಸೊ ಪುಷಿಂಗ್ ಕೇಸಲ್ಲಿ ಏನಾಗುತ್ತೆ ನೋಡಿ, ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಇಲ್ಲಿದೆ. ಇದು ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ಫೋರ್ಸ್. ವೆನ್ ಎವರ್ ಈ ಸ್ಟಾರ್ಟ್ಸ್ ಪುಷಿಂಗ್ ದ ಬಾಡಿ, ಪುಷ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾರ್ಮಲ್ ಫೋರ್ಸ್ ಅನ್ನೋದು ಇಟ್ ಗೋಸ್ ಅವೇ ಫ್ರಮ್ ಹಿಮ್. ಅವನಿಗೆ ಸಪೋರ್ಟ್ ಮಾಡಲ್ಲ, ಆಯಿತಾ? ಅವನಿಗಿಂತ ದೂರ ದೂರ ಹೋಗ್ತಾ ಇದೆ ನಾರ್ಮಲ್ ಫೋರ್ಸ್. ಸೊ ಬಂದು ಇಲ್ಲಿ ಬಂದು ಲಾಸ್ಟಿಗೆ ಎಡ್ಜ್ ತನಕ ಬರುತ್ತೆ ನಾರ್ಮಲ್ ಫೋರ್ಸ್. ಹೇಳಿದ್ನಲ್ವ, ಯಾವ ಸೈಡ್ ಮೂವ್ ಆಗೋಕ್ಕೆ ಟ್ರೈ ಮಾಡುತ್ತೆ ಬಾಡಿ, ಆ ಸೈಡಿಗೆ ಶಿಫ್ಟ್ ಆಗುತ್ತೆ ನಾರ್ಮಲ್ ಫೋರ್ಸ್. ಸೊ ಇವನು ಅಪ್ಲಿಕೇಶನ್ ಆಫ್ ಫೋರ್ಸ್ ಈ ಪಾಯಿಂಟಲ್ಲಿ, ನಾರ್ಮಲ್ ಫೋರ್ಸ್ ಅನ್ನೋದು ಈ ಪಾಯಿಂಟಲ್ಲಿ ಕಂಪ್ಲೀಟ್ಲಿ ದೂರ ಹೋಯ್ತು ಅವನಿಂದ. ಪುಲ್ಲಿಂಗ್ ಕೇಸಲ್ಲಿ ಏನಾಗುತ್ತೆ ನೋಡಿ, ಪುಲ್ಲಿಂಗ್ ಕೇಸಲ್ಲಿ ಅಪ್ಲಿಕೇಶನ್ ಆಫ್ ಫೋರ್ಸ್ ಈ ಪಾಯಿಂಟಲ್ಲಿ ಆ್ಯಂಡ್ ನಾರ್ಮಲ್ ಫೋರ್ಸ್ ಶಿಫ್ಟ್ ಟುವರ್ಡ್ಸ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್. ಮೀನ್ಸ್ ಇಟ್ ಈಸ್ the force is coming towards you, it is supporting you. ಅರ್ಥ ಆಗ್ತಿದೆಯಾ? ಪುಷಿಂಗ್ ಕೇಸಲ್ಲಿ ನಾರ್ಮಲ್ ಫೋರ್ಸ್ ಅನ್ನೋದು ನಿಮ್ಮ ಎಗೇನ್ಸ್ಟ್ ವರ್ಕ್ ಆಗ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಅವೇ ಫ್ರಮ್ ಯು. ಪುಲ್ಲಿಂಗ್ ಕೇಸಲ್ಲಿ ನಿಮ್ಮ ಜೊತೆಗೆ ಬರ್ತಾ ಇದೆ ಅದು, ಇಟ್ ಈಸ್ ಟ್ರೈಯಿಂಗ್ ಟು ಕಮ್ ವಿತ್ ಯು. ಓಕೆ, ಹಾಗಾಗಿ ನೋಡಿ, ಈ ಸ್ಟೇಟ್ಮೆಂಟ್ ಅನ್ನೋದು ಟ್ರೂ. ಇನ್ನು ಕೆಲವರು ರಿಯಲ್ ಲೈಫನ್ನು ಎಕ್ಸಾಂಪಲ್ಸನ್ನು ಥಿಂಕ್ ಮಾಡಿಯೂ ಟ್ರೂ ಅಂತ ಬರೀತಾರೆ. ಈಗ ನೀವು ನೋಡಿರ್ಬೋದು, ಈ ಗಿನ್ನಿಸ್ ರೆಕಾರ್ಡ್ ಎಲ್ಲ ಮಾಡ್ತಾರಲ್ವ, ಬಾಯಿಂದ ಹಲ್ಲಿಂದ ಹಾಕಿ ತೇರು ಎಳೆದ್ರು, ಕಾರ್ ಎಳೆದ್ರು, ಇನ್ನೊಂದೇನೋ ಎಳೆದ್ರು ಬಿಟ್ಟರೆ ಪುಷಿಂಗ್ ಯಾರು ಮಾಡಿದ್ದಾರೆ ಥಿಂಕ್ ಮಾಡಿ, ಆಯಿತಾ? ಕೂದಲಿಗೆ ಕಟ್ಟಿ ಏನೋ ದಾರ ಕಟ್ಟಿ ಹಿಂಗೆ ಮಾಡಿ ಎಳಿತಾ ಹೋದರು, ಆಯಿತಾ? ಬಾಯಲ್ಲಿ ಹಿಂಗೆ ದಾರ ಕಟ್ಟಿ ಹಿಂಗೆ ಎಳಿತಾ ಹೋದರು. ಅರ್ಥ ಮಾಡ್ಕೊಳ್ಳಿ, ಪುಷಿಂಗಿಂದ ಮಾಡೋಕ್ಕಾಗಲ್ಲ. ಬಿಕಾಸ್ ಪುಷಿಂಗ್ ಈಸ್ ಆಲ್ವೇಸ್ ಅಗೇನ್ಸ್ಟ್ ಯು. ಪುಷಿಂಗ್ ಈಸ್ ನಾಟ್ ಈಸಿ, ಪುಲ್ಲಿಂಗ್ ಈಸ್ ಈಸಿ. ಹಾಗಾಗಿ ದೊಡ್ಡ ದೊಡ್ಡ ಶಕ್ತಿವಂತರೆಲ್ಲ ಪುಲ್ ಮಾಡ್ತಾರೆ, ತೇರನ್ನು ಪುಲ್ ಮಾಡ್ತಾರೆ. ಪುಷ್ ಮಾಡೋದು ಕಷ್ಟ, ಪುಷಿಂಗ್ ಈಸ್ ಆಲ್ವೇಸ್ ಡಿಫಿಕಲ್ಟ್. ಓಕೆ, ಸೊ ನಾರ್ಮಲ್ ಫೋರ್ಸ್ನ ಒಂದು ರಿಯಲ್ ಅಪ್ಲಿಕೇಶನ್ ಇದು, ಆಯಿತಾ? ತುಂಬ ರಿಯಲ್ ಅಪ್ಲಿಕೇಶನ್. ಸೊ ಅರ್ಥ ಮಾಡ್ಕೊಳ್ಳಿ, ಇದು ತುಂಬ ಈಸಿ. ನಾರ್ಮಲ್ ಫೋರ್ಸ್ ಶಿಫ್ಟ್ಸ್. ಇನ್ನೊಂದು ಲಾಸ್ಟ್ ಇದೆ, ಆಯಿತಾ? ರಿಯಲ್ ಲೈಫ್ ಅಪ್ಲಿಕೇಶನ್ ಇದು. ಸೊ ಒಬ್ಬ ಪರ್ಸನ್ ಈಗ ಲಿಫ್ಟ್ ಒಳಗಿದ್ದಾನೆ, ಆಯಿತಾ? ಇದಕ್ಕೊಂದು ಏನಾದ್ರು ಮಾಡಬೇಕ್ರಿ, ಡ್ರಾಯಿಂಗ್.
ಆಯಿತಾ. ಯಾಕಾರು ಡಯಾಗ್ರಾಮ್ಸ್ ಹಾಕ್ತಾರೋ ಫಿಸಿಕ್ಸಲ್ಲಿ. ಎಸ್, ಓಕೆ, ಲಿಫ್ಟಲ್ಲಿದ್ದಾನೆ. ಸೊ ರಿಯಲ್ ಲೈಫಲ್ಲಿ ಈಗ ನಾರ್ಮಲ್ ಫೋರ್ಸ್ ಆನ್ ಮೀ, ಈಗ ನನ್ನ ಮೇಲೆ ಒಂದು ನಾರ್ಮಲ್ ಫೋರ್ಸ್ ಇದೆಯಾ? ಡೆಫಿನೆಟ್ಲಿ ಇದೆ. ಯಾಕೆ ಹೇಳಿ, ನಾನು ಗ್ರೌಂಡ್ ಮೇಲೆ ನಿಂತಿದ್ದೀನಿ. ಹಿಂಗೆ ಹೊರಗಿ ನಿಂತರೆ ಈಗ ಬೋರ್ಡಿಗೆ ಇನ್ನೊಂದು ನಾರ್ಮಲ್ ಫೋರ್ಸ್ ಬಂತು, ಒಂದು ಗ್ರೌಂಡಿಂದ ಒಂದು ಬೋರ್ಡಿಂದ, ಸರಿ ಅಲ್ವಾ? ಇನ್ನೊಂದು ಯಾವುದೋ ಮೇಲೆ ಕಾಲಿಟ್ಟೆ, ಆವಾಗಲೂ ನಾರ್ಮಲ್ ಫೋರ್ಸ್ ಬರುತ್ತೆ. ಸೊ ಹೇಳಿದ್ನಲ್ವ, ಎಷ್ಟು ಸರ್ಫೇಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದೀವೋ ಅಷ್ಟು ನಾರ್ಮಲ್ ಫೋರ್ಸ್ ಬರುತ್ತೆ. ನಾವು ವಾಟ್ ಈಸ್ ದ ರಿಯಲ್ ಸೆನ್ಸ್ ಮೀನಿಂಗ್ ಆಫ್ ನಾರ್ಮಲ್ ಫೋರ್ಸ್ ಆನ್ ಮೀ? ಸೊ ನಾನೀಗ ನಿಂತಿದ್ದೀನಿ ಅಂದ್ಕೊಳ್ಳಿ, ಈಗ ಗ್ರೌಂಡ್ ನನ್ನ ಮೇಲೆ ಒಂದು ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ. ಯಾಕೆ ಎಕ್ಸರ್ಟ್ ಮಾಡ್ತಾ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಗ್ರೌಂಡ್ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದ್ದೀನಿ. ಯಾವ ಫಾರ್ಮಲ್ಲಿ? ಬಿಕಾಸ್ ಐ ಆಮ್ ಬೀಯಿಂಗ್ ಪುಲ್ಡ್ ಟುವರ್ಡ್ಸ್ ದ ಗ್ರೌಂಡ್ ಡ್ಯೂ ಟು ಗ್ರಾವಿಟಿ. ಓಕೆ, ಸೊ ಎಷ್ಟು ಜಾಸ್ತಿ ಪುಲ್ ಮಾಡ್ತಿದೆ ನನಗೆ ಗ್ರೌಂಡು, ಅಷ್ಟೇ ಹಾರ್ಡಾಗಿ, ಯಾಕಂದ್ರೆ ನಾನೀಗ ಸ್ಟೇಷನರಿ ರೆಸ್ಟಲ್ಲಿದ್ದೀನಿ, ಆಯಿತಾ? ಸೊ ಅಷ್ಟೇ ಹಾರ್ಡಾಗಿ ಒಂದು ಅಪ್ವರ್ಡ್ ಫೋರ್ಸ್ ನನ್ನ ಮೇಲೆ ಇರುತ್ತೆ. ನಾವು ಇದನ್ನು ಏನು ಹೇಳ್ತೀವಿ ಗೊತ್ತಾ? ವೆಯ್ಟ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ವೆಯ್ಟ್? ವೆಯ್ಟ್ ಈಸ್ ನಥಿಂಗ್ ಬಟ್ ದ ನಾರ್ಮಲ್ ಆರ್ ರಿಯಾಕ್ಷನ್ ಫೋರ್ಸ್ ಆನ್ ಅಸ್. ಓಕೆ, ವೆಯ್ಟ್ ಅರ್ಥ ಮಾಡ್ಕೊಳ್ಳಿ. ಮಾಸ್ ಬೇರೆ, ವೆಯ್ಟ್ ಬೇರೆ. ಕೆಮಿಸ್ಟ್ರಿಯಲ್ಲಿ ಮಾಸ್ ವೆಯ್ಟ್ ಅಂತ ನಾವು ಮೊನ್ನೆ ಡಿಸ್ಕಸ್ ಮಾಡಿದ್ವಿ ರೀಸೆಂಟಾಗಿ, ಮೋಲ್ ಕಾನ್ಸೆಪ್ಟಲ್ಲಿ. ಆ ವೆಯ್ಟನ್ನು ಬಿಟ್ಟಾಗೆ, ಆಯಿತಾ? ಫಿಸಿಕ್ಸ್ ಅಂತ ಬಂದಾಗ ಮಾಸ್ ಬೇರೆ, ವೆಯ್ಟ್ ಬೇರೆ. ಮಾಸ್ ಅನ್ನೋದೊಂದು ಆಬ್ಸಲ್ಯೂಟ್ ಕ್ವಾಂಟಿಟಿ, ಅದೊಂದು ಮ್ಯಾಟರ್ನ ಆಬ್ಸಲ್ಯೂಟ್ ಕ್ವಾಂಟಿಟಿ, ಆಯಿತಾ? ಇದಕ್ಕೊಂದು ಮಾಸ್ ಇದೆ. ನಾವು ಮಾಸ್ ಇರೋ ಬಾಡಿಗೆ ವೆಯ್ಟ್ 0 ಆಗ್ಬೋದು, ಮಾಸ್ ಇರೋ ಬಾಡಿನ ವೆಯ್ಟ್ ಜಾಸ್ತಿ ಆಗ್ಬೋದು, ಅದರ ಮಾಸ್ಗಿಂತ ಜಾಸ್ತಿ ಆಗ್ಬೋದು, ಇಲ್ಲ ಕಡಿಮೆ ಆಗ್ಬೋದು, ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಎ ಬಾಡಿ ಆಫ್ ಮಾಸ್ ಎಮ್ ಕ್ಯಾನ್ ಹ್ಯಾವ್ 0 ವೆಯ್ಟ್. ಸರ್ ಏನು ಸರ್ ಸ್ಟೇಟ್ಮೆಂಟ್ ಇದು? ವೆಯ್ಟ್ 0 ಹೆಂಗಾಗುತ್ತೆ ಸರ್? ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಸೊ ವೆಯ್ಟ್ ಅನ್ನೋದೇನು, ಒಂದು ರಿಯಾಕ್ಷನ್ ಅದು. ಸೊ ನಾನೀಗ ಸ್ಟೇಷನರಿ ಇದ್ದೀನಿ, ನನ್ನ ಮೇಲೊಂದು ರಿಯಾಕ್ಷನ್ ಇದೆ, ಅದನ್ನೇ ನಾವು ವೆಯ್ಟ್ ಅಂತ ಹೇಳ್ತೀವಿ. ಹಾಗಾಗಿ ಫಿಸಿಕ್ಸಲ್ಲಿ ಈಗ ತುಂಬ ಜನ, ರಿಯಲ್ ಲೈಫಿಗೆ ಬರೋಣ, ಆಯಿತಾ? ರಿಯಲ್ ಲೈಫಲ್ಲಿ ನಿಮ್ಮ ವೆಯ್ಟ್ ಎಷ್ಟು ಕೇಳ್ತಾರೆ, ನೀವೊಂದು ಏನೋ ಒಂದು ಆನ್ಸರ್ ಹೇಳ್ತೀರಾ. ಸರ್ ನನ್ನ ವೆಯ್ಟ್ ಒಂದು 50 kg, ಆಯಿತಾ? ಇದು ಆನ್ಸರ್, 50 kg. ಇದು ಯಾವುದರ ಯೂನಿಟ್ ಇದು? ದಿಸ್ ಈಸ್ ಯೂನಿಟ್ ಆಫ್ ಮಾಸ್. ಅರ್ಥ ಮಾಡ್ಕೊಳ್ಳಿ, ಇದು ಮಾಸ್ನ ಯೂನಿಟ್ ಅಲ್ವಾ? ಬಟ್ ನಿಮ್ಮ ಹತ್ರ ವೆಯ್ಟ್ ಕೇಳಿದರೆ, ವೆಯ್ಟ್ ಅನ್ನೋದೇನು ಗೊತ್ತಾ? ಆ್ಯಕ್ಚುಲಿ ರಿಯಾಕ್ಷನ್. ಸೊ ಇವನಿಗೆ mg ಅಂತ ಒಂದು ಕೆಳಗಡೆ ಫೋರ್ಸ್ ಇದ್ದರೆ, ರಿಯಾಕ್ಷನ್ ಫೋರ್ಸ್ ಅನ್ನೋದು ಮೇಲೆ. ಸೊ ರಿಯಾಕ್ಷನ್ ಈಸ್ mg. ಸೊ ಇದರ ಯೂನಿಟ್ ಏನಾಗಬೇಕು? ವೆಯ್ಟ್ ಇದು, ಮಾಸ್ ಇದು kg, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದು m/s². ಇದಾಗಬೇಕಿತ್ತು ಯೂನಿಟ್ ವೆಯ್ಟ್ ಇದು. ಬಟ್ ನಾವೇನು ಹೇಳ್ತಾ ಇದ್ದೀವಿ ರಿಯಲ್ ಲೈಫಲ್ಲಿ? ವೆಯ್ಟ್ ಎಷ್ಟು? 50 kg. ಇನ್ನೊಬ್ಬ ಯಾರೋ ಸ್ವಲ್ಪ ಹೆವಿ ವೆಯ್ಟ್ ಇದ್ದಾನೆ, 60 kg. ನಾವು ದಿಸ್ ಈಸ್ ರಾಂಗ್ ಅಂತ ಹೇಳಲ್ಲ ನಾನು, ಇಲ್ಲಿ ಒಂದು ಎಸಂಪ್ಷನ್ ಇದೆ, ಆಯಿತಾ? 50 kg ವೆಯ್ಟ್ ಹಿಂಗೆ ಹೇಳ್ಬೇಕು. ನಿಮ್ಮ ವೆಯ್ಟ್ ಎಷ್ಟು? ನಂದು 50 kg ವೆಯ್ಟ್ ಇದೆ. ಈ kg ವೆಯ್ಟ್ ಅನ್ನೋದಿದೆಯಲ್ಲ, ಈ ವೆಯ್ಟಲ್ಲೇ ಬರುತ್ತೆ ಈ ಜಿ ಅನ್ನೋದು ಏನಿದೆ ಅಲ್ವಾ, ಇದು ತಿಂದುಬಿಡುತ್ತೆ ಈ ವರ್ಡ್. ಹಾಗಾಗಿ ಫೈನಲಿ 50 kg ಮಾಸಿಂದ ಬರುವಂಥ ವೆಯ್ಟ್ ನಂದು ಅಂತ ಅರ್ಥ, ಆಯಿತಾ ಸರ್? ಅರ್ಥ ಮಾಡ್ಕೊಳ್ಳಿ. ಏನು ಹೇಳ್ತಿದ್ದೀನಿ ನಾನು? ನಿನ್ನ ವೆಯ್ಟ್ ಎಷ್ಟು ಅಂತ ಕೇಳಿದರೆ, ನನ್ನ ವೆಯ್ಟು 50 kg ಮಾಸಿಂದ ಏನು ಜನ್ರೇಟ್ ಆಗ್ತಾಯಿದೆ ಅದು ನನ್ನ ವೆಯ್ಟ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಎಸಂಪ್ಷನ್ಸ್, ನಾನು ರೆಸ್ಟಲ್ಲಿದ್ದೀನಿ, ಅಥವಾ ನಾನು ವೇಯಿಂಗ್ ಸ್ಕೇಲ್ ಮೇಲೆ ನಿಂತ್ಕೊಂಡಾಗ ಹಿಂಗೆ ತೋರಿಸುತ್ತೆ, ವೇಯಿಂಗ್ ಸ್ಕೇಲ್ ಮೇಲೆ ನಿಂತ್ಕೊಂಡಾಗ ನಾನು ಸ್ಟೇಷ್ನರಿ ಇರ್ತೀನಿ, ಸರಿನಾ? ಬಟ್ ಇಮ್ಯಾಜಿನ್ ಮಾಡಿ, ಈಗ ಈ ಲಿಫ್ಟ್ ಈಗ ಸ್ಟೇಷ್ನರಿ ಇದೆ ಅಂದ್ಕೊಳ್ಳಿ, ಆಯಿತಾ? ಮೇಲ್ಗಡೆ ಒಂದು ಕೇಬಲ್ ಹಾಕಿ ಒಂದು ಪುಲ್ಲಿ ಎಲ್ಲ ಹಾಕಿರ್ತಾರೆ, ಹಿಂಗೆ ಮೋಟ್ರೆಲ್ಲ ಹಾಕಿರ್ತಾರೆ. ಗ್ರಾಚಾರಕ್ಕೆ ಏನೋ ಒಂದು ಕಟ್ ಆಯ್ತಪ್ಪ ಇದು ಕೇಬಲ್. ನೌ ದಿಸ್ ಬಾಡಿ ಈಸ್ ಫಾಲಿಂಗ್ ಫ್ರೀಲಿ. ಈಗ ಫ್ರೀಲಿ ಫಾಲ್ ಆಗ್ತಿದ್ರೆ ನಾವು ನೆಲದ ಮೇಲೆ ನಿಂತಿರೋ ಥರ ತೋರುತ್ತೆ ಬಿಟ್ಟರೆ, ಆ ಲಿಫ್ಟ್ನ ಫ್ಲೋರ್ ಮೇಲೆ ನಿಂತಿರೋ ಥರ ತೋರುತ್ತೆ ಬಿಟ್ಟರೆ, ಆ್ಯಕ್ಚುಲಿ ವಿ ಆರ್ ನಾಟ್ ಗಿವಿಂಗ್ ಎನಿ ರಿಯಾಕ್ಷನ್ ಆನ್ ದ ಫ್ಲೋರ್. ನಾವು ಜಸ್ಟು ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಾ ಇಲ್ಲ, ನಾವು ಬೀಳ್ತಾ ಇದ್ದೀವಿ, ಅದು ಬೀಳ್ತಾ ಇದೆ, ಫ್ರೀಲಿ ಫಾಲಿಂಗ್ ಎರಡು. ಈ ಕೇಸಲ್ಲಿ ನೋಡಿ,
ನಾವು ಫ್ಲೋರ್ ಮೇಲೆ ಫೋರ್ಸ್ ಆಗ್ತಾಯಿಲ್ಲ ಅಂದಮೇಲೆ ಫ್ಲೋರ್ ನಮ್ಮ ಮೇಲೆ ಫೋರ್ಸ್ ಆಗಲ್ಲ ಅಲ್ವಾ, ಸಿಂಪಲ್. ಮೀನ್ಸ್ ಇನ್ ದಿಸ್ ಕೇಸ್ ರಿಯಾಕ್ಷನ್ ಇಸ್ 0 ಆರ್ ವೆಯ್ಟ್ ಈಸ್ 0. ಮಾಸ್ ಇರ್ಬೋದು, ಅದಕ್ಕೆ ಎಷ್ಟೇ ಮಾಸ್ ಇರಲಿ, ಅರ್ಥ ಆಗಬೇಕಿದು, ಆಯಿತಾ. ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದೆಲ್ಲ. ವೆಯ್ಟ್ ಆಫ್ ದ ಬಾಡಿ ಈಸ್ 0 ಈವನ್ ದೋ ದೇರ್ ಈಸ್ ಮಾಸ್ ಫಾರ್ ದ ಬಾಡಿ. ಓಕೆ, ಹಾಗಾಗಿ ಸ್ಟೇಟ್ಮೆಂಟ್ ಏನು, ಫ್ರೀಲಿ ಫಾಲಿಂಗ್, ಇದೊಂದು ವರ್ಡ್ ನೆನ್ಪಿಡ್ಕೊಳ್ಳಿ ಆಯಿತಾ. ಫ್ರೀಲಿ ಫಾಲಿಂಗ್ ಬಾಡಿ ಅಂತೆಲ್ಲಾದರೂ ಓದಿದರೆ ಫಿಸಿಕ್ಸಲ್ಲಿ, ಫ್ರೀಲಿ ಫಾಲಿಂಗ್ ಬಾಡಿ ಫಸ್ಟ್ ತಲೆಗೆ ಹೋಗಬೇಕು ಏನು, ವೆಯ್ಟ್ 0 ಆರ್ ನಾರ್ಮಲ್ ಫೋರ್ಸ್ ಇಸ್ 0. ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬೇಕಾಗುತ್ತೆ ಆಯಿತಾ. ಯಾಕಂದರೆ ನಿಮ್ಗೆ ಯಾರು ಡೈರೆಕ್ಟ್ ಸ್ಟೇಟ್ಮೆಂಟ್ಸನ್ನು ಕೊಡೋಲ್ಲ, ಡೈರೆಕ್ಟ್ ಇನ್ಪುಟ್ಸನ್ನು ಕೊಡೋಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ನ ಸ್ಪೆಷಾಲಿಟಿನೇ ಅದಾಯ್ತಾ, ಒಂದೊಂದೇ ವರ್ಡಲ್ಲಿ ಇಡ್ತಾರೆ, ಅಲ್ಲಲ್ಲೇ ಬತ್ತಿ ಇಡೋದು ಚಿಕ್ಕ ಚಿಕ್ಕದು ಆಯಿತಾ. ಫಾರ್ ಎಕ್ಸಾಂಪಲ್ ಮಾಸ್ಲೆಸ್ ಫ್ರಿಕ್ಷನ್ಲೆಸ್ ಪುಲ್ಲಿ ಅಂತ ಕೊಟ್ಟರು, ಇದೊಂದು ಬತ್ತಿ, ಅದು ಓದ್ತಿದ್ದಂಗೆ ಅರ್ಥ ಆಗಬೇಕು. ಹಾಂ, ಮಾಸ್ಲೆಸ್ ಫ್ರಿಕ್ಷನ್ಲೆಸ್ ಪುಲ್ಲಿ, ಹಾಗಾಗಿ ಟೆನ್ಷನ್ ಥ್ರೂ ಔಟ್ ಸೇಮ್. ಇದು ಐಡಿಯಾ, ಬಿಹೈಂಡ್ ಐಡಿಯಾ ಅಂತ ಹೇಳ್ತೀವಿ ಆಯಿತಾ. ಸೊ ಇದು ಹಾಗೆ ಆಯಿತಾ. ಫ್ರೀಲಿ ಫಾಲಿಂಗ್ ಬಾಡಿ, ಫ್ರೀಲಿ ಫಾಲಿಂಗ್ ಬಾಡಿ ಅಂದರೆ ಅಲ್ಲಿ ನಾರ್ಮಲ್ ಫೋರ್ಸ್ 0, ನಾರ್ಮಲ್ ಫೋರ್ಸ್ ಬಿಡಿಸೋ ಅವಶ್ಯಕತೆನೇ ಇಲ್ಲ ಅಲ್ಲಿ. ಓಕೆ, ಇನ್ನೂ ಕೆಲವು ಸ್ಪೇಷಸ್ ಇದೆ ಆಯಿತಾ, ವರ್ಡ್ಸ್ ಇದೆ, ನೋಟ್ ಮಾಡ್ಕೊಳ್ಳಿ. ಬಾಡಿ ಜಸ್ಟ್ ಎಸ್ಕೇಪ್ಸ್ ಫ್ರಮ್ ಸರ್ಫೇಸ್, ಹಿಂಗೂ ಕೊಡ್ತಾರೆ ಕೆಲವು ಸಲ. ಬಾಡಿ ಜಸ್ಟ್ ಎಸ್ಕೇಪ್ಸ್ ಫ್ರಮ್ ದ ಸರ್ಫೇಸ್, ಇವಾಗಲೂ ಸೇಮ್ ಆಯಿತಾ, ನಾರ್ಮಲ್ ಫೋರ್ಸ್ 0. ಇನ್ನೊಂದು ಬಾಡಿ ಜಸ್ಟ್ ಲೂಸಸ್ ಕಾಂಟ್ಯಾಕ್ಟ್ ವಿತ್ ಸರ್ಫೇಸ್. ಹಿಂಗೆ ಯಾವುದೇ ವರ್ಡ್ ಕೊಡಿ ಆಯಿತಾ. ಜಸ್ಟ್ ಲೂಸಸ್ ಕಾಂಟ್ಯಾಕ್ಟ್ ವಿತ್ ಸರ್ಫೇಸ್ ಅಂದ್ರೇನು, ಸರ್ಫೇಸ್ ಜೊತೆ ಟಚ್ಚಲ್ಲಿಲ್ಲ. ನಾರ್ಮಲ್ ಫೋರ್ಸ್ನ ಡೆಫಿನೇಷನ್ ಹೇಳಿ. ನಾರ್ಮಲ್ ಫೋರ್ಸ್ ಯಾವಾಗ, ವೆನ್ ಎವರ್ ಟೂ ಬಾಡೀಸ್ ಕಮ್ ಇನ್ ಕಾಂಟ್ಯಾಕ್ಟ್. ಇಫ್ ಇಟ್ ಲೂಸಸ್ ಕಾಂಟ್ಯಾಕ್ಟ್ ವಿತ್ ದ ಸರ್ಫೇಸ್ ದೆರ್ ಇಸ್ ನೋ ನಾರ್ಮಲ್ ಫೋರ್ಸ್. ಈ ಎಲ್ಲ ಕೇಸಸಲ್ಲೂ ನಾರ್ಮಲ್ ಫೋರ್ಸ್ 0 ಆಯಿತಾ. ಫ್ರೀಲಿ ಫಾಲಿಂಗ್ ಬಾಡಿಗೂ ನಾರ್ಮಲ್ ಫೋರ್ಸ್ 0, ಬಾಡಿ ಜಸ್ಟ್ ಎಸ್ಕೇಪ್ ಆಯಿತು ಸರ್ಫೇಸಿಂದ, ನಾರ್ಮಲ್ ಫೋರ್ಸ್ 0. ಅರ್ಥ ಆಯ್ತಾ. ಜಸ್ಟ್ ಲೂಸಸ್ ಕಾಂಟ್ಯಾಕ್ಟ್ ಅಂತ ಕೊಟ್ಟರು 0 ಆಗುತ್ತೆ. ಸೊ ಬ್ಯಾಕ್ ಟು ಲಿಫ್ಟ್ ಕೇಸಿಗೆ ಬರೋಣ. ಈಗ ಪಾಪ ಇವನನ್ನು ಸಾಯಿಸೋದು ಬೇಡ, ನಾವು ಬದುಕಲಿ ಪಾಪ ಆಯಿತಾ. ಕಷ್ಟಪಟ್ಟು ಡ್ರಾಯಿಂಗ್ ಮಾಡಿದ್ದೀನಲ್ಲ ಇವೊಂದು, ಹಾಗಾಗಿ ಕಟ್ಟೆಲ್ಲ ಆಗ್ತಾಯಿಲ್ಲ ಆಯಿತಾ. ಇದು ಕಟ್ ಆಗ್ತಾಯಿಲ್ಲ, ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಲಿಫ್ಟು. ಸೊ 3 ಕೇಸಸನ್ನು ಕನ್ಸಿಡರ್ ಮಾಡೋಣ. ವೆನ್ ಲಿಫ್ಟ್ ಈಸ್ ಎಟ್ ರೆಸ್ಟ್. ಸೊ ಎಟ್ ರೆಸ್ಟ್, ಎಟ್ ರೆಸ್ಟಲ್ಲಿ ಈ ಮನುಷ್ಯನ ನಾನೊಂದು ಡಾಟಿಗೆ ಕನ್ಫೈನ್ ಮಾಡ್ತೀನಿ ಆಯಿತಾ. ಇವನ ಮೇಲೆ ಯಾವುದೆಲ್ಲ ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ, ಕೆಳಗಡೆ mg, ಮೇಲ್ಗಡೆ ನಾರ್ಮಲ್ ಫೋರ್ಸ್. ಬೇರೆ ಏನಾದರೂ ಇದೆಯಾ ಇದ್ರ ಮೇಲೆ? ಇಲ್ಲ, ರೆಸ್ಟಲ್ಲಿದೆ. ಹಾಗಾಗಿ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಎಷ್ಟು? 0. ಬೇರೆ ಏನೂ ಇಲ್ಲ ಅಲ್ವ, ಕೆಳಗೆ ಮೇಲೆ ಎರಡೇ ಬ್ಯಾಲೆನ್ಸ್ ಆಗ್ತದೆ, ಈಕ್ವಲ್ ಆ್ಯಂಡ್ ಅಪೋಸಿಟ್. ನೆಟ್ ಫೋರ್ಸ್ ಇಲ್ಲ. ದೇರ್ ಫೋರ್ ವಿ ಕ್ಯಾನ್ ರೈಟ್ n = mg. ಸೊ ಈವಾಗ ನಾರ್ಮಲ್ ಫೋರ್ಸ್ ಅನ್ನೋದು ಇವನ ವೆಯ್ಟ್ ಆಗುತ್ತೆ. ವೆಯ್ಟ್ ಎಲ್ಲ ಕೇಸಲ್ಲೂ ವೆಯ್ಟ್ ಅದಾಯ್ತಾ. ಸೊ ವೆಯ್ಟ್ ಅನ್ನೋದು mg ಆಗುತ್ತೆ. ಇದು ರೆಸ್ಟಲ್ಲಿದ್ದಾಗ. ಈಗ ಥಿಂಕ್ ಮಾಡಿ, ಇಟ್ ಈಸ್ ಆಕ್ಸಲರೇಟಿಂಗ್ ಅಪ್ವರ್ಡ್. ಲಿಫ್ಟಲ್ಲಿ ಹೋಗಿದ್ದೀರಿ ಯಾವತ್ತಾದರೂ? ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಲಿಫ್ಟ್ ತೋರ್ತು ಅಂದರೆ ಖುಷಿ, ಅದರಲ್ಲಿ ಆಡೋದು ಆಯಿತಾ. ಮೇಲೆ ಹೋಗ್ಬೇಕಾದ್ರೆ ಈಗೇನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆ ಮೊಮೆಂಟ್ ಇದೆಯಲ್ಲ, ಜಸ್ಟ್ ವೆನ್ ಇಟ್ ಆಕ್ಸಲರೇಟ್ಸ್, ಆಫ್ಟರ್ ದ್ಯಾಟ್ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್. ಆವಾಗ ನೆಟ್ ಫೋರ್ಸ್ 0 ಆಯಿತಾ. ಬಟ್ ಆ ಮೊಮೆಂಟ್ ಇದೆಯಲ್ಲ, ಫಸ್ಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ಸ್ಟಾರ್ಟ್ ಆಗಬೇಕಾದ್ರೆ ಏನೋ ಒಂದು ಹೆವಿ ಫೀಲ್ ಆಗುತ್ತೆ ನಮಗೊಂದ್ಸಲ. ನೀವು ಅನುಭವ ಮಾಡಿರ್ಬೋದು, ಹೆವಿ ಫೀಲ್ ಆಗುತ್ತೆ, ಒಂದು ಸಲ ಹೆವಿ ಫೀಲ್ ಆಗುತ್ತೆ. ಅದೇ ಥರ ಲಿಫ್ಟ್ ಕೆಳ ಬರ್ಬೇಕಾದ್ರೆ ಒಂಥರ ಏನೋ ಲೈಟ್ ಫೀಲ್ ಆಗುತ್ತೆ, ಕಚ್ಕುಳಿ ಆಗೋ ಥರ. ಈ ಜೈಂಟ್ ವೀಲ್ ಮೇಲೆ ಕೂತ್ಕೊಳ್ಬೇಕಾದ್ರೆ ನೋಡಿ, ಮೇಲೆ ಹೋಗ್ಬೇಕಾದ್ರೆ ಒಂಥರ ಹೆವಿ ಫೀಲ್ ಆಗುತ್ತೆ. ಕೆಳ ಬರ್ತಿದ್ದಂಗೆ ಏನೋ ಅಯ್ಯೋ ಅಯ್ಯೋ
ಏನೋ ಬೀಳ್ತಿದ್ದೀವಿ ಹೊಟ್ಟೆಲೆಲ್ಲ ಕಚ್ಗುಳಿ ಆಗುವಂಥದ್ದು, ಒಂಥರ ಲೈಟ್ ಫೀಲ್ ಆಗುತ್ತೆ ಬಾಡಿ. ಇದು ಎಲ್ರಿಗೂ ಅನುಭವ ಆಗಿರುತ್ತೆ, ಆಯಿತಾ, ಡೆಫಿನೆಟ್ಲಿ ಅನುಭವ ಆಗಿರುತ್ತೆ. ಸೊ ಸೇಮ್ ಆಕ್ಸಲ್ರೇಟಿಂಗ್ ಅಪ್ವರ್ಡ್, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ಕೇಸ್ ಇಲ್ಲಿ ನೋಡೋಣ. ಸೊ ಪುನಃ ಇದು mg ಕೆಳಗಡೆ ಇದೆ, ರಿಯಾಕ್ಷನ್ ಫೋರ್ಸ್ ಅನ್ನೋದು ವೆಯ್ಟು n ಅಂತಲೇ ಬರೆಯೋಣ. ಈಗ ನೆಟ್ ಫೋರ್ಸ್ 0 ಇಲ್ಲ, ಬಿಕಾಸ್ ಇಟ್ ಈಸ್ ಆಕ್ಸಲ್ರೇಟಿಂಗ್. ಯಾವ ಕಡೆ ಆಕ್ಸಲ್ರೇಟ್ ಆಗ್ತಾ ಇದೆ? ಮೇಲ್ಗಡೆ. ಇದರ ಅರ್ಥ ಏನು? ಮೇಲ್ಗಡೆ ಹೋಗ್ತಿದೆ ಅಂದರೆ ಯಾವ ಕಡೆ ನೆಟ್ ಫೋರ್ಸ್ ಇದೆಯೋ ಆ ಕಡೆ ಬಾಡಿ ಹೋಗುತ್ತೆ ಅಂತ ಅರ್ಥ ಆಯ್ತಾ? ನೆಟ್ ಫೋರ್ಸ್ ಎಲ್ಲಿರುತ್ತೋ ಆ ಕಡೆ ಆಕ್ಸಲ್ರೇಷನ್ ಇರುತ್ತೆ. ಸೊ ನೆಟ್ ಫೋರ್ಸ್ ಮೇಲೆ ಇದೆ ಅಂದರೆ ಈ ಎರಡು ಫೋರ್ಸಸಲ್ಲಿ ಯಾವ್ದು ದೊಡ್ಡದು ನೀವೇ ಹೇಳಿ, ಆಯಿತಾ? ನಾರ್ಮಲ್ ಫೋರ್ಸ್ ಅಥವಾ mg? ಯಾವ್ದು ದೊಡ್ಡದು? n ದೊಡ್ಡದು, ಯಾಕಂದರೆ ಮೇಲ್ಗಡೆ ಜಾಸ್ತಿ ಇದೆಯಲ್ಲ, ಆಕ್ಸಲ್ರೇಷನ್ ಇರೋದು ಮೇಲ್ಗಡೆ. ಸೊ ಹಾಗಾಗಿ ನೆಟ್ ಫೋರ್ಸ್ ಇಸ್ n ಮೈನಸ್ mg. ಅರ್ಥ ಮಾಡ್ಕೊಳ್ಳಿ, n ಮೈನಸ್ mg, ಬಿಕಾಸ್ ಅಪ್ವರ್ಡ್. ದಿಸ್ ಈಸ್ ವೇರ್ ದ ನೆಟ್ ಫೋರ್ಸ್ ಇಸ್, ಅಪ್ವರ್ಡ್ ಫೋರ್ಸ್ ಇಸ್ ಮೋರ್. ಓಕೆ, ಹಾಗಾಗಿ ಬಾಡಿ ಮೇಲೆ ಹೋಗ್ತಾ ಇದೆ, ನೆಟ್ ಆಕ್ಸಲ್ರೇಷನ್. ಓಕೆ, ನೌ n ಮೈನಸ್ mg ಇಸ್ ನೆಟ್ ಫೋರ್ಸ್. ನೆಟ್ ಫೋರ್ಸ್ ಇಸ್ ಆಲ್ವೇಸ್ ಗಿವನ್ ಆಸ್, ಈಗ ಪರ್ಸನ್ ಮೇಲೆ ಮಾತ್ರ ನೋಡ್ತಾ ಇದ್ದೀವಲ್ಲ, ಸೊ ಮಾಸ್ ಇಂಟು ಆಕ್ಸಲ್ರೇಷನ್. ಆಕ್ಸಲ್ರೇಷನ್ ಯಾವುದಿಲ್ಲಿ ಅರ್ಥ ಮಾಡ್ಕೊಳ್ಳಿ, ದ ಆಕ್ಸಲ್ರೇಷನ್ ಈಸ್ ಆಕ್ಸಲ್ರೇಷನ್ ಆಫ್ ದ ಲಿಫ್ಟ್. ಜಿ ಏನು? ಜಿ ಅನ್ನೋದು ಆಕ್ಸಲ್ರೇಷನ್ ಡ್ಯೂ ಟು ಗ್ರಾವಿಟಿ, ಇಟ್ ಇಸ್ ಆಲ್ವೇಸ್ ಡೌನ್ವರ್ಡ್. ಇದಾಗಲ್ಲ, ಇದೀಗ ಆಕ್ಸಲ್ರೇಷನ್ ಆಫ್ ದ ಲಿಫ್ಟ್. ಓಕೆ, ಇಲ್ಲಿಗೆ ಇಕ್ವೇಷನ್ ಬಂತು, ನೆಟ್ ಫೋರ್ಸ್. ಸೊ ಹಾಗಾಗಿ ನಮಗೇನು ಬೇಕು? ವೆಯ್ಟ್ ಅಲ್ವಾ, ನಾರ್ಮಲ್ ಫೋರ್ಸ್. ಸೊ ನಾರ್ಮಲ್ ಫೋರ್ಸ್ ಈಸ್, ಆ ಕಡೆ ತಗೊಂಡೋಗಿ ma ಪ್ಲಸ್ mg, ಆರ್ m ಅನ್ನು ಕಾಮನ್ ತೆಗಿರಿ, a ಪ್ಲಸ್ g ಆಯಿತು. ಸೊ ಥಿಂಕ್ ಮಾಡಿ, ಒಂದು ಸಣ್ಣ ಕ್ವಾಂಟಿಟಿ ಆ್ಯಡ್ ಆಗ್ತಿದೆ ನೋಡಿ ಇಲ್ಲಿ. ಮೊದಲು mg ಮಾತ್ರ ಇತ್ತು, ಈಗ mg ಜೊತೆ ma ಬಂತು. ಅರ್ಥ ಆಗ್ತಿದೆಯಾ? ಸೊ ಲಿಫ್ಟ್ ಎಷ್ಟು ಫಾಸ್ಟಾಗಿ ಆಕ್ಸಲ್ರೇಟ್ ಆಗುತ್ತಲ್ವ, ಅಷ್ಟೇ ನಮಗೆ ಹೆವಿ ಫೀಲ್ ಆಗ್ತಿರುತ್ತೆ. ನೀವು ಈ ಆಸ್ಟ್ರೋನಾಟ್ಸ್ ಬಗ್ಗೆ ಎಲ್ಲ ಕೇಳಿರ್ಬೋದು, ಆಯಿತಾ? ಈ ತುಂಬ ಹೈ ಸ್ಪೀಡ್ ಜೆಟ್ಟಲ್ಲೆಲ್ಲ ಹೋಗ್ತಾರಲ್ವ, ತುಂಬ ಹೈ ಸ್ಪೀಡ್ ಮೇಲೆ ಹೋಗೋದು, ತುಂಬ ಹೈ ಸ್ಪೀಡಲ್ಲಿ ಆಕ್ಸಲ್ರೇಟ್ ಆಗೋದು. ನಾವು ವೆನ್ ಎವರ್ ಯು ಆರ್ ಇನ್ ಎ ಆಕ್ಸಲ್ರೇಟೆಡ್ ಫ್ರೇಮ್, ಅರ್ಥ ಮಾಡ್ಕೊಳ್ಳಿದ್ದು ತುಂಬ ಇವಾಗಲೇ ನಂಗೆ ಅದು ಹೇಳಬೇಕಾ ಬೇಡ ಗೊತ್ತಾಗ್ತಾ ಇಲ್ಲ, ಬಟ್ ಪ್ರಾಬಬ್ಲಿ ಈ ವಿಡಿಯೋನ ಎಲ್ಲರೂ ಸೆಕೆಂಡ್ ಪಿ ಸಿ ಅವರು ನೋಡ್ತಿರ್ಬೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ವೆನ್ ಎವರ್ ಯು ಆರ್ ಇನ್ ಎ ಆಕ್ಸಲ್ರೇಟೆಡ್ ಫ್ರೇಮ್, ಇದೀಗ ನಾವು ಸ್ಟೇಷ್ನರಿ ಇದ್ದೀವಿ, ಆಯಿತಾ? ಸ್ಟೇಷ್ನರಿ ಇದ್ದೀವಿ, ಎಲ್ಲೂ ಹೋಗ್ತಾ ಇಲ್ಲ. ಬಟ್ ನಾವೊಂದು ಆಕ್ಸಲ್ರೇಟೆಡ್ ಫ್ರೇಮ್ ಮೇಲೆ ಸಡನ್ನಾಗಿ ಕಾರಿಗೆ ಸಡನ್ ಆಕ್ಸಲ್ರೇಟ್ ಆಯಿತು ಅಂದ್ಕೊಳ್ಳಿ, ಸಡನ್ ಬಸ್ ಸಡನ್ನಾಗಿ ಮೂವ್ ಆಯಿತು. ಸಡನ್ನಾಗಿ ಮೂವ್ ಆದಾಗ ಮುಂದುಗಡೆ ನಮ್ಮನ್ನು ಯಾರೋ ದೂಡ್ದಂಗೆ ಆಗುತ್ತೆ, ಬಟ್ ಆ್ಯಕ್ಚುಲಿ ಅಲ್ಲಿ ಯಾರು ಇರೋದಿಲ್ಲ. ಅರ್ಥ ಆಯ್ತಾ? ಮುಂದುಗಡೆನ ಅಲ್ಲ, ಹಿಂದುಗಡೆ. ಸಡನ್ನಾಗಿ ಫಾಸ್ಟಾಗಿ ಮೂವ್ ಆದರೆ ಹಿಂದುಗಡೆ ದೂಡ್ದಂಗೆ ಆಗುತ್ತೆ. ಸಡನ್ನಾಗಿ ಬ್ರೇಕ್ ಹಾಕಿದರೆ ಮುಂದುಗಡೆ ಜಾರಿ ಬಿಡ್ತೀವಿ. ತುಂಬ ಜನ ಇದಕ್ಕೆ ಇನರ್ಷಿಯಾ ಅಂತೀವಿ, ಡೆಫಿನೆಟ್ಲಿ ಇನರ್ಷಿಯಾ, ಆಯಿತಾ? ಬಟ್ ಆ್ಯಕ್ಚುಲಿ ಏನಾಗ್ತಿದೆ ಅಂದರೆ, ವೆನ್ ಎವರ್ ಯು ಆರ್ ಆಕ್ಸಲ್ರೇಟೆಡ್ ಫ್ರೇಮಲ್ಲಿದ್ದಾಗ ದಿಸ್ ಆಕ್ಸಲ್ರೇಟೆಡ್ ಫ್ರೇಮ್, ಈ ಮಾಸ್ ಇಂಟು ಆಕ್ಸಲ್ರೇಷನ್ ಆಫ್ ದ ಫ್ರೇಮ್, ಆಯಿತಾ? ಇಲ್ಲಿಗ ಲಿಫ್ಟ್ ಈ ಕೇಸಲ್ಲಿ ಇದಕ್ಕೆ ನಾವು ಸುಡೋ ಫೋರ್ಸ್ ಅಂತ ಹೇಳ್ತೀವಿ. ಇದು ತೋರಲ್ಲ ನಮ್ಮ ಕಣ್ಣಿಗೆ, ಆ್ಯಕ್ಚುಲಿ ಇಲ್ಲ ಅದು, ಆಯಿತಾ? ಇದು ಇಲ್ಲ, ಬಟ್ ವಿ ಕ್ಯಾನ್ ಫೀಲ್ ಇಟ್, ಹಾಗಾಗಿ ಸುಡೋ ಅಂತ ಹೇಳ್ತೀವಿ. ಫೀಲ್ ಆಗುತ್ತಲ್ವ ಸಡನ್ನಾಗಿ ಆಕ್ಸಲ್ರೇಟ್ ಮಾಡಿದ್ರೆ ಹಿಂದುಗಡೆ. ಸೊ ಸುಡೋ ಫೋರ್ಸ್ನ ನೇಚರ್ ಹೆಂಗಿರುತ್ತೆ ಗೊತ್ತಾ? ಯಾವತ್ತು ಯಾವ ಡೈರೆಕ್ಷನಲ್ಲಿ ಫ್ರೇಮ್ ಆಕ್ಸಲ್ರೇಟ್ ಆಗ್ತಿದೆಯಲ್ಲ ಅದರ ಉಲ್ಟಾ ಡೈರೆಕ್ಷನಲ್ಲಿ ಸುಡೋ ಫೋರ್ಸ್ ಆಗ್ತಾ ಇರುತ್ತೆ. ಸಿಂಪಲ್. ಕಾರು ಮುಂದೆ ಆಕ್ಸಲ್ರೇಟ್ ಆಯಿತು ಅಂದ್ಕೊಳ್ಳಿ, ಸುಡೋ ಫೋರ್ಸು ಹಿಂದುಗಡೆ ಇರುತ್ತೆ. ಇಲ್ಲೂ ಹಾಗೆ, ಆಯಿತಾ? ಲಿಫ್ಟ್ ಆ್ಯಕ್ಚುಲಿ ಈಗ ಆಕ್ಸಲ್ರೇಟಿಂಗ್ ಅಪ್ವರ್ಡ್, ಸೊ ಸುಡೋ ಫೋರ್ಸ್ ವಿಲ್ ಆ್ಯಕ್ಟ್ ಡೌನ್ವರ್ಡ್ ಇರುತ್ತೆ. ಹಾಗಾಗಿ ನಮಗೆ ಆ್ಯಡ್ ಆಯ್ತು ಇಲ್ಲಿ, mg ಜೊತೆಗೆ ma ಆ್ಯಡ್ ಆಯಿತು. ನಾವು ದಿಸ್ ಈಸ್, ವಿ ಕ್ಯಾನ್ ಫೀಲ್ ಇಟ್, ಬಟ್ ಇಟ್ ಈಸ್ ಎ ಫೋರ್ಸ್ ಬಿಕಾಸ್ ಆಫ್ ದ ಫ್ರೇಮ್, ನಾಟ್ ದ ರಿಯಲ್ ಫೋರ್ಸ್. ಫ್ರೇಮ್ ಆಕ್ಸಲ್ರೇಟ್ ಆಗ್ತಿರೋದ್ರಿಂದ ನಮಗೆ ಈ ಫೋರ್ಸ್ ಫೀಲ್ ಆಗುತ್ತೆ, ಬಿಟ್ಟರೆ ಅದು ರಿಯಲ್ ಆಗಿಲ್ಲ. ಹಾಗಾಗಿ ಸುಡೋ ಫೋರ್ಸ್ ಅದು. ಹಾಗೆ ನಾವೇ ಫ್ರೇಮ್ ಒಳಗಿದ್ದೀವಲ್ಲ, ಲಿಫ್ಟ್ ಒಳಗೆ ನಾವೇ ಇದ್ದೀವಿ. ಸೊ ಫ್ರೇಮ್ ಆಕ್ಸಲ್ರೇಟ್ ಆಗೋದ್ರಿಂದ ನಮಗದು ಫೀಲ್ ಆಗ್ತಾ ಇರುತ್ತೆ, ಬಿಕಾಸ್ ವಿ ಆರ್ ಇನ್ ದ ಫ್ರೇಮ್. ನಿಮಗೆ ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಇದೆಯಲ್ವ, ಆ್ಯಕ್ಚುಲಿ ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್ ಅದು. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಏನಾದ್ರು ಹೇಳಿದರೆ ಅದೊಂದು ಸುಡೋ ಫೋರ್ಸ್ ಆಗುತ್ತೆ. ಓಕೆ, ಇನ್ನು ಜಾಸ್ತಿ ಹೇಳೋಕ್ಕೋಗಲ್ಲ, ಇಷ್ಟು ಅರ್ಥ ಮಾಡ್ಕೊಳ್ಳಿ ಬೇಸಿಕ್ಸ್.
ಮುಂದೆ ಹೋಗೋಣ ಆಯಿತಾ, ಮುಂದೆ ಎಲ್ಲ ಇದೆ, ಸೆಂಟ್ರಿಪಿಟಲ್, ಸೆಂಟ್ರಿಫ್ಯೂಗಲ್ ಎಲ್ಲ ಕಲಿಯೋಣ. ಸೊ ಸದ್ಯಕ್ಕೆ ಇಷ್ಟು ಅರ್ಥ ಆಯಿತಾ? ಸೊ ವೈ ಡಸ್ ಅ ಪರ್ಸನ್ ಫೀಲ್ ಹೆವಿಯರ್ ವೆನ್ ದ ಲಿಫ್ಟ್ ಆ್ಯಕ್ಸಲ್ರೇಟ್ಸ್ ಅಪ್ವರ್ಡ್? ಆ್ಯಕ್ಸಲ್ರೇಷನ್ ಆಗೋ ತನಕ ಮಾತ್ರ, ಆಮೇಲೆ ಒಂದು ಸಲ ಕಾನ್ಸ್ಟೆಂಟ್ ಸ್ಪೀಡಿಗೆ ಬಂದಂದ್ರೆ ಫೀಲ್ ಆಗೋದಿಲ್ಲ, ನಾರ್ಮಲ್ ಫೀಲ್ ಆಗ್ತೀವಿ ವಾಪಸ್. ಓಕೆ, ಇನ್ನೊಂದು ಕೇಸ್ ಉಳಿತು. ಈ ಕೇಸಲ್ಲಿ ಏನಾಗಿದೆ, ಓಕೆ, ಇನ್ ದಿಸ್ ಕೇಸ್ ದ ಮ್ಯಾನ್ ವಿಲ್ ಫೀಲ್, ಆರ್ ನೀವು ಆ್ಯಕ್ಚುಲಿ ವೇಯಿಂಗ್ ಸ್ಕೇಲ್ ಇಟ್ಕೊಂಡು ನಿಂತ್ಕೊಂಡ್ರೆ ಒಂದು ಸಲ ನಿಮ್ಮ ವೆಯ್ಟ್ ಜಾಸ್ತಿ ತೋರಿಸುತ್ತೆ. ಇದನ್ನು ಬೇಕಾದ್ರೆ ಟ್ರೈ ಮಾಡಿ, ಯಾರು ಮಾಡಿಲ್ಲ ಅಲ್ವ, ವೇಯಿಂಗ್ ಸ್ಕೇಲ್ ಇಟ್ಕೊಂಡು ಹೋಗಿ, ಒಂದು ಸ್ಕೇಲ್ ಇಟ್ಕೊಂಡು ಹೋಗಿ ಲಿಫ್ಟ್ ಮೇಲೆ ನಿಂತ್ಕೊಳ್ಳಿ. ಲಿಫ್ಟ್ ಆ್ಯಕ್ಸಲ್ರೇಟ್ ಆಗಬೇಕಾದ್ರೆ ನಿಮ್ದೆಲ್ಲಾದರೂ ಈಗ 50 kg ಇದ್ದರೆ 51 52 ಡಿಪೆಂಡ್ಸ್ ಆನ್ ದ ಆ್ಯಕ್ಸಲ್ರೇಷನ್ ಆಫ್ ದ ಲಿಫ್ಟ್. ಒಂದು ಸಲ ತೋರಿಸುತ್ತೆ, ಆಮೇಲೆ ತೋರಿಸೋದು ಕಾನ್ಸ್ಟೆಂಟ್ ಆಗ್ತಿದ್ದಂಗೆ ವಾಪಸ್ ತೋರಿಸೋದು. ಓಕೆ, ಆ್ಯಂಡ್ ಫೈನಲ್ ಇನ್ನೊಂದು ಕೇಸ್ ಇದೆ, ಲಾಸ್ಟ್ ಇದಾಯ್ತಾ. ಲಿಫ್ಟ್ ಈಸ್ ಆ್ಯಕ್ಸಲ್ರೇಟಿಂಗ್ ಅಪ್ವರ್ಡ್, ಲಿಫ್ಟ್ ಈಸ್ ಆ್ಯಕ್ಸಲ್ರೇಟಿಂಗ್ ಡೌನ್ವರ್ಡ್. ಸ್ವಲ್ಪ ದೊಡ್ಡ ಕ್ಲಾಸ್ ಇದಾಯ್ತಾ, ಇರಲಿ. ಕಾಲೇಜಲ್ಲಿ 1 ಗಂಟೆ ಕೂತ್ಕೋತಿರಲ್ಲ ಒಂದು ಕ್ಲಾಸ್ ಅಂದರೆ, ಹಾಗೆ ಕೂತ್ಕೋಬೇಕಾಯ್ತಾ, ಏನು ಬೇರೆ ಆಪ್ಷನ್ ಇಲ್ಲ. JE ಕ್ಲಿಯರ್ ಮಾಡ್ತೀರಾ, ಇಲ್ಲ ನನ್ನದೇ ವೀಡಿಯೋ ನೋಡ್ಬೇಕಂತ ಏನು ಹೇಳಲ್ಲ ಆಯಿತಾ. ನಾನು ನಿಮ್ಗೆ ಒಟ್ಟಾರೆ ಕಲ್ತ್ರೆ ಆಯಿತು, ನೀವು ಇನ್ಫಾರ್ಮೇಷನ್ ಸಿಗಬೇಕು ನಿಮಗೆ. ಯು ಶುಡ್ ಬಿ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಇಷ್ಟೇ ಫೈನಲ್ ಉದ್ದೇಶ, ಅಷ್ಟೇ ಆಯಿತಾ. ನೀವು ಬೇಕಾದ್ರೆ ನನ್ನಿಂದ ಕಲ್ತ್ಕೊಳ್ಳಿ, ಇನ್ನೊಂದು ಯಾವುದೋ ಬೇರೆ ಸೋರ್ಸಿಂದ ಕಲ್ತ್ಕೊಳ್ಳಿ, ಒಟ್ಟಾರೆ ಕಲಿಯೋದು ಇಂಪಾರ್ಟೆಂಟ್, ಸೋರ್ಸ್ ಇಂಪಾರ್ಟೆಂಟ್ ಅಲ್ಲ ಆಯಿತಾ. ಸೊ ಫೈನಲ್ ಕೇಸಿಗೆ ಆ್ಯಕ್ಸಲ್ರೇಟಿಂಗ್ ಡೌನ್ವರ್ಡ್, ಸೇಮ್ ಇದೇ ಕೇಸ್. ಬಾಡಿ ಬಿಡಿಸೋಣ, ಇದು ಸೇಮ್ ಆಯಿತಾ, ಇದೆರಡೂ ಚೇಂಜ್ ಆಗಲ್ಲ. ಬಟ್ ನಾವು ದ ಲಿಫ್ಟ್ ಈಸ್ ಆ್ಯಕ್ಸಲ್ರೇಟಿಂಗ್ ಡೌನ್ವರ್ಡ್. ನಾನು ನಿಮಗೆ ಸಜೆಸ್ಟ್ ಮಾಡೋದು ಸುಡೋ ಫೋರ್ಸ್ ಇದೆಯಲ್ವ, ಅದನ್ನು ನಾರ್ಮಲಿ ಬಿಡ್ಸೋಕ್ಕೆ ಹೋಗಬೇಡಿ. ನಾನು ಅವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ಯಾವ ಡೈರೆಕ್ಷನಲ್ಲಿ ಫ್ರೇಮ್ ಆ್ಯಕ್ಸಲ್ರೇಟ್ ಆಗ್ತಿದೆಯೋ ಅದರ ಉಲ್ಟಾ ಡೈರೆಕ್ಷನಲ್ಲಿ ಸುಡೋ ಫೋರ್ಸ್ ಬರುತ್ತೆ ಅಂತ ಹೇಳಿದೆ ಆಯಿತಾ. ಹಾಗಾಗಿ ನೀವು ಪ್ರತಿ ಸಲ ಉಲ್ಟಾ ಡೈರೆಕ್ಷನಲ್ಲಿ ಸುಡೋ ಫೋರ್ಸೇ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸಲ್ಲಿ ಸಿಕ್ಕಿ ಬೀಳ್ತೀರ ಆಯಿತಾ ಕೆಲವೊಂದು ಸಲ. ಹಾಗಾಗಿ ಸಿಂಪಲ್ ಇಕ್ವೇಷನ್ಸಿಂದಲೇ ಸಾಲ್ವ್ ಮಾಡಿ. ಈಗ ನೋಡಿ, ಲಿಫ್ಟ್ ಈಸ್ ಆ್ಯಕ್ಸಲ್ರೇಟಿಂಗ್ ಡೌನ್ವರ್ಡ್, ಸೊ ನೆಟ್ ಫೋರ್ಸ್ ಇಸ್ ಡೌನ್ವರ್ಡ್ ಅಂತ ಆಯಿತು. ಸೊ ಹಾಗಾಗಿ ಯಾವ ಕಡೆ ಫೋರ್ಸ್ ಆ್ಯಕ್ಸಲ್ರೇಟ್ ಆಗ್ತಿದೆ ಆ ಕಡೆದು ಫೋರ್ಸ್ ಜಾಸ್ತಿ ಅಂತ ಅರ್ಥ. ಸೊ ನೆಟ್ ಫೋರ್ಸ್ ಅಂದರೆ ಈಗ ಜಾಸ್ತಿ ಇರೋ ಫೋರ್ಸ್ ಮೈನಸ್ ಉಲ್ಟಾ ಕಡಿಮೆ ಇರೋ ಫೋರ್ಸ್, mg ಮೈನಸ್ n ಈಕ್ವಲ್ ಟು ಮಾಸ್ ಆಫ್ ದ ಮ್ಯಾನ್ ಇಂಟು ಆ್ಯಕ್ಸಲ್ರೇಷನ್. ಇಲ್ಲಿಗೆ ಇಕ್ವೇಷನ್ ಈ ಥರ ಬಂತು. ನಮಗೇನು ಬೇಕು, ಎನ್ ಬೇಕಲ್ವಾ. ಸೊ ಎನ್ನನ್ನು ಆ ಕಡೆ ತಗೊಂಡೋಗಿ ಎಮ್ ಎನ್ನು ಈ ಕಡೆ ತಗೊಂಡು ಬನ್ನಿ ಆಯಿತಾ. mg ಮೈನಸ್ ma ಈಕ್ವಲ್ ಟು n ವಿಚ್ ಇಸ್ ನಥಿಂಗ್ ಬಟ್ ವೆಯ್ಟ್. ಸೊ ಎಮ್ಮನ್ನು ಕಾಮನ್ ತೆಗಿರಿ, g ಮೈನಸ್ a ಆಯಿತು. ಹಾಗಾಗಿ ವೆಯ್ಟ್ ಅನ್ನೋದು g ಇಂದ a ಸಬ್ಟ್ರಾಕ್ಟ್ ಆಯಿತು. ಓಕೆ, ಈಗ ಇಲ್ಲೊಂದು ಸ್ವಲ್ಪ ಥಿಂಕ್ ಮಾಡಬೇಕು. ವಾಟ್ ಹ್ಯಾಪನ್ಸ್ ವೆನ್ ಬಾಡಿ ಫಾಲ್ಸ್ ಫ್ರೀಲಿ, ಆವಾಗ ಡಿಸ್ಕಸ್ ಮಾಡಿದ್ವಿ. ಇದೇ ಈಕ್ವೇಷನ್ ನೋಡಿ, ಕೆಳಗಡೆ ಫಾಲ್ಸ್ ಫ್ರೀಲಿ, ಈ ಎ ಅನ್ನೋದು ಜಿ ಆಗುತ್ತೆ, ಯಾಕಂದರೆ ಲಿಫ್ಟು ಇದೇ ಸ್ಪೀಡಲ್ಲಿ ಬೀಳ್ತಿರುತ್ತೆ, ಜಿ ಆ್ಯಕ್ಸಲ್ರೇಷನ್ ಡ್ಯೂ ಟು ಗ್ರಾವಿಟಿ, ಸರಿ ಅಲ್ವಾ. ಆವಾಗ ನೋಡಿ ಜಿ ಮೈನಸ್ ಜಿ ಏನಾಯಿತು, ಎನ್ ಈಕ್ವಲ್ ಟು 0 ಆಯಿತು, ವೆಯ್ಟ್ 0 ಆಯಿತು. ಸೊ ವೆಯ್ಟ್ಲೆಸ್ನೆಸ್ ಫೀಲ್ ಆಗ್ತಾ ಇರುತ್ತೆ. ಸಪೋಸ್ ಗೊತ್ತಾ ನನಗೆ, ನೀವು ನನಗಿಂತ ಬುದ್ಧಿವಂತರು, ಸರ್ ಜಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಗಿಂತ ಇನ್ನೂ ಸ್ವಲ್ಪ ಫಾಸ್ಟಾಗಿ ಲಿಫ್ಟನ್ನು ಕೆಳಗೆ ಬಿತ್ತು ಅಂದ್ಕೊಳ್ಳಿ, ಅಥವಾ ಯಾರೋ ಅದನ್ನು ಮೇಲಿಂದ ತೆಗೆದು ದೂಡಿಬಿಟ್ರು ಆಯಿತಾ. ಇಫ್ ಎ ಈಸ್ ಗ್ರೇಟರ್ ದೆನ್ ಜಿ, ಸ್ಪೆಷಲ್ ಕೇಸ್ ಇದು ಆಯಿತಾ. ಇವಾಗ ಏನಾಯಿತು ನಮ್ಮ ವೆಯ್ಟ್, ಅರ್ಥ ಮಾಡ್ಕೊಳ್ಳಿ. ಎಮ್ ಪಾಸಿಟಿವ್, ಸೊ ಇದೇ ಡಿಸೈಡ್ ಮಾಡುತ್ತೆ. ಈಗ ನೋಡಿ ನಮ್ಮ ಬಾಡಿನ ವೆಯ್ಟ್ ನೆಗೆಟಿವ್ ಕೂಡ ಆಗುತ್ತೆ. ಅಥವಾ ಇಲ್ಲಿ ಒಂದು ಸ್ಪೆಷಲ್ ಫೋರ್ಸಸ್ ಅಂತ ಹೇಳ್ತೀವಿ ಆಯಿತಾ, ಇದಕ್ಕೆ ನಾವು ಜಿ ಫೋರ್ಸ್ ಅಂತ ಹೇಳ್ತೀವಿ. ತುಂಬ ಕಾಂಪ್ಲೆಕ್ಸ್ ಐಡಿಯಾ ಇದು. ಜಿ ಫೋರ್ಸ್ ಎಲ್ಲಿ ಬರುತ್ತೆ ಗೊತ್ತಾ, ಇದು ಈ ಜೆಟ್ಟಲ್ಲೆಲ್ಲ ಹೋಗ್ತಾರಲ್ವ, ಸ್ಪೀಡ್ ಹೈ ಸ್ಪೀಡ್ ಜೆಟ್ಟಲ್ಲೆಲ್ಲ ಮೂವ್ ಮಾಡ್ತಾ ಇರ್ತಾರಲ್ವ, ಅದು ಹಿಂಗೆ ಸಡನ್ ಆ್ಯಕ್ಸಲ್ರೇಷನ್, ಸಡನ್ ಈಗ ಕೆಳ ಬಂತು ಅಂದ್ಕೊಳ್ಳಿ, ಸಡನ್ ಮೇಲೋಯ್ತು ಅಂದ್ಕೊಳ್ಳಿ, ಆ ಒಳಗಿರೋ ಮನುಷ್ಯನ ಅವಸ್ಥೆ ಏನಾಗಿರೋದು ಅಂದ್ಕೊಳ್ಳಿ, ಹಿ ವಿಲ್ ಬಿ ಫೇಸಿಂಗ್ ಹೆವಿ ವೆಯ್ಟ್ ಗೇನ್ಸ್ ಆ್ಯಂಡ್ ವೆಯ್ಟ್ ಲಾಸಸ್. ಯಾವುದು ಅವನ ಪ್ಲೇನಿಂದಾಗಿ, ಬಿಕಾಸ್ ಈ ಸಿಟ್ಟಿಂಗ್ ಇನ್ ಆ್ಯಕ್ಸಲ್ರೇಟೆಡ್ ಫ್ರೇಮ್. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಫೀಲ್ ಆಗ್ತಾ ಇರುತ್ತೆ ಅವನಿಗೆ, ಮೇಲೆ ಹೋದಾಗ, ಕೆಳಗೆ ಹೋದಾಗ, ಆಚೆ ಹೋದಾಗ, ಈಚೆ ಹೋದಾಗ, ಹಿಂಗೆ ಸುತ್ತೋಡ್ದಾಗ, ಎಲ್ಲ ಟೈಪಲ್ಲೂ ಒಂದು ಹೆವಿ ಫೋರ್ಸ್ ಆಯ್ತಾ. ಅಂದರೆ ಕೆಲವೊಂದು ಸಲ ಎಲ್ಲಿ ತನಕ ನಮ್ಮ ವೆಯ್ಟನ್ನು ನೆಗೆಟಿವ್ ಆಗಿಬಿಡುತ್ತೆ. ಸೊ ನೆಗೆಟಿವ್ ಆದಾಗ ಬಾಡಿ ಎಕ್ಸಿಸ್ಟ್ ಆಗೋದು ಹೆಂಗೆ, ಕಷ್ಟ ಆಗುತ್ತೆ ರೈಟ್. ಹಾಗಾಗಿ ಇದಕ್ಕೆಲ್ಲ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಈ ಜೆಟ್ ಫ್ಲೈ ಮಾಡೋರಿಗೆ, ಬಿಕಾಸ್ ಆಫ್ ದಿಸ್ ಜಿ ಫೋರ್ಸಸ್.
ರಾಕೆಟಲ್ಲಿ ಕೂತ್ಕೊಂಡ್ರೆ ಅಂದ್ಕೊಳ್ಳಿ, ರಾಕೆಟ್ ಯಾವ ಲೆವೆಲ್ಗೆ ಆಕ್ಸಲರೇಷನ್ ಆಗುತ್ತೆ ಥಿಂಕ್ ಮಾಡಿ. ಅಂಥ ಕೇಸಲ್ಲಿ ವಿಲ್ ಫೀಲ್ ಡಬಲ್ ದ ವೆಯ್ಟ್. ಈಗ ನೀವೇ ಥಿಂಕ್ ಮಾಡಿ, ನಿಮ್ಮ ವೆಯ್ಟಿಗೆ 50 kg, ಸಪೋಸ್ ನಿಮ್ಮ ಬಾಡಿ ವೆಯ್ಟ್ 50ರಿಂದ 100 ಆದರೆ ನಿಮಗೆ ಎಷ್ಟು ಇನರ್ಸಿಯ ಡೆವಲಪ್ ಆಯಿತು ಥಿಂಕ್ ಮಾಡಿ. ನೀವು ಮೂವ್ ಮಾಡ್ಬೇಕಾದ್ರೆ ಸ್ಲೋಲಿ ಮೂವ್ ಮಾಡ್ತೀರಾ. ಅದೇ ನಿಮ್ಮ ಬಾಡಿ ವೆಯ್ಟ್ 300 ಇದ್ದರೆ ರಿಯಾಲಿಟಿಯಲ್ಲಿ 300 ಇದ್ದರೆ ಏನು ಮಾಡ್ತಿದ್ರಿ? ಹಿಂಗಿರ್ತಿದ್ರಿ. ಬಟ್ ಇಲ್ಲಿ ದಪ್ಪ ಆಗಲ್ಲ ನಾವು, ಬಟ್ ವಿ ಆರ್ ಹ್ಯಾವಿಂಗ್ ಸಚ್ ಅ ವೆಯ್ಟ್, ಯು ಗಾಟ್ ಸಮ್ ಹೆವಿ ಇನರ್ಷಿಯಾ. ನಿಮ್ಮನ್ನು ಮೂವ್ ಮಾಡೋಕ್ಕೂ ನಿಮ್ಗೆ ಕಷ್ಟ ಆಗುತ್ತೆ. ಅಂಥದ್ದೆಲ್ಲ ಸಿಚುವೇಶನ್ ಸ್ಪೇಸಲ್ಲಿ ಹೋದಾಗೆಲ್ಲ ಇರುತ್ತೆ, ಆಯಿತಾ. ಹಾಗಾಗಿ ಇದೆ, ಅದಕ್ಕೆಲ್ಲ ಕಾರಣ ಇದು, ಆಯಿತಾ, ರಿಯಾಕ್ಷನ್. ಸೊ ರಿಯಾಕ್ಷನ್ ಅನ್ನೋದು ಕಾನ್ಸ್ಟೆಂಟ್ ಅಲ್ಲ, ಇದು ಚೇಂಜ್ ಆಗ್ತಾ ಇರುತ್ತೆ. ಇವೊಂದು ಎಮ್ ಜಿ ಇಸ್ ಕಾನ್ಸ್ಟೆಂಟ್, ರಿಯಾಕ್ಷನ್ ಇಸ್ ನಾಟ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಸೊ ಇಲ್ಲಿಗೆ ಒಂದು ಬೇಸಿಕ್ ಐಡಿಯಾ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ, ನಾರ್ಮಲ್ ಫೋರ್ಸ್ ಇದು. ಇನ್ನೂ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಫೋರ್ಸ್ ಬಾಕಿ ಇದೆ ನಮ್ಮದು, ಇನ್ನೆರಡಿದೆ ಆ್ಯಕ್ಚುಲಿ, ಆಯಿತಾ. ಒಂದು ಫ್ರಿಕ್ಷನ್ ಇದೆ. ಫ್ರಿಕ್ಷನ್ ಸ್ವಲ್ಪ ದೊಡ್ಡ ಟಾಪಿಕ್, ಆಯಿತಾ. ಅದು ಪ್ರೊಬ್ಯಾಬ್ಲಿ 2 ಪಾರ್ಟ್ಸಲ್ಲಿ ಮಾಡ್ತೀನಿ, ಯಾಕಂದರೆ ಅದರದ್ದೇ ಸಪ್ರೇಟ್ ಪ್ರಾಬ್ಲಮ್ಸ್ ಇದೆ. ಆಮೇಲೆ ಈ ಸ್ಪ್ರಿಂಗ್ ಇದೆ, ಸ್ಪ್ರಿಂಗ್ ಫೋರ್ಸಸ್, ಅದು ಬೇಕು. ಇದೆಲ್ಲ ಸೇರಿಸಿದ ನಂತರ ನಾವು ಲಾಸ್ಟಿಗೆ ವಿ ಆರ್ ಕೆಪೇಬಲ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಓಕೆ, ಸೊ ಇವತ್ತಿಗೆ ಇಷ್ಟು ಸಾಕು. ವೀಡಿಯೋನ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾನೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.